ಮುನಿಷಿ ನೀವು ಯಾಕೆ ಕೊಡಲಿ ನಮಗೆ ನನಗೆ ಆರು ಗಂಟೆ ಉಂಟು ಮಂಗಳೂರಲ್ಲಿ ಇತ್ತೀಚಿನ ನಡೆಯುತ್ತಿರುವಂತಹ ನಿನ್ನೆ ನಡೆದಂತಹ ರಹೀಂ ಕೊಲೆಯನ್ನು ಖಂಡಿಸಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ನಮ್ಮ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದತ್ ಬಜತ್ತೂರ್ ಅವರಿದ್ದಾರೆ. ಅದೇ ರೀತಿ ನಗರ ಜಿಲ್ಲಾಧ್ಯಕ್ಷರಾದಂತಹ ಜಲೀಲ್ ಕೃಷ್ಣಾಪುರವರಿದ್ದಾರೆ. ಅದೇ ರೀತಿ ರಾಜ್ಯ ಸಮಿತಿಯ ಕಾರ್ಯದರ್ಶಿಯಾದಂತಹ ರಿಯಾಜ್ ಕಡಂಬ್ರ ಅವರಿದ್ದಾರೆ. ಅದೇ ರೀತಿ ನಗರ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಅಶ್ರಫ್ ಅಡ್ಡೂರ್ ಅವರಿದ್ದಾರೆ. ಅದೇ ರೀತಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯಾದಂಥ ಅಕ್ಬರ್ ಅಲಿ ಪೊನ್ನೋಡಿ ಅವರಿದ್ದಾರೆ. ಇವರೆಲ್ಲರನ್ನು ಮತ್ತು ತಮ್ಮನ್ನು ಕೂಡ ಪುನಃ ಸ್ವಾಗತಿಸುತ್ತಾ ಮುಂದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ಅನ್ವರ್ ಸಾದತ್ ಬಜತ್ತೂರ್ ಅವರಿದ್ದಾರೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮುದ್ರಣ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ಪತ್ರಕರ್ತ ಬಾಂಧವರೇ, ಮೊನ್ನೆ ನಡೆದಂತಹ ಒಬ್ಬ ಅಮಾಯಕ ಮುಸ್ಲಿಂ ಯುವಕ ಅಬ್ದುಲ್ ರಹಮಾನ್ ಏನು ಕೊಲೆ ನಡೆಯಿತಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಏಪ್ರಿಲ್ ತಿಂಗಳು 27ರಿಂದ ಮೇ ತಿಂಗಳ 27ರ ನಡುವೆ ಈ ಒಂದು ತಿಂಗಳ ಅವಧಿಯಲ್ಲಿ 3 ಕೊಲೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದು ಹೋಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಕಳೆದ 27ನೇ ತಾರೀಕಿನಲ್ಲಿ ಒಂದು ಅಮಾಯಕ ವ್ಯಕ್ತಿಯನ್ನು, ಅಶ್ರಫ್ನನ್ನು ಗುಂಪು ಹತ್ಯೆಯ ಮೂಲಕ ಸಂಘ ಪರಿವಾರಕ್ಕೆ ಸೇರಿದಂತಹ ಆ ಕಿರಾತಕರು ಹತ್ಯೆ ಮಾಡಿದ್ದಾರೆ. ಆ ಬಳಿಕ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಹಲವಾರು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಫಾಜಿಲ್ ಇರ್ಬೋದು, ಕೀರ್ತಿ ಇರ್ಬೋದು, ಬೇರೆ ಬೇರೆ ರೀತಿ ಅವರ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಸುಹಾಸ್ ಶೆಟ್ಟಿಯ ಕೊಲೆ ನಡೆಯಿತು. ಆ ನಂತರ ಈ ಸುಹಾಸ್ ಶೆಟ್ಟಿಯ ಕೊಲೆ ನಡೆದ ನಂತರ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂತಹ ಬರಹಗಳು ಹರಿದಾಡಲಿಕ್ಕೆ ಆರಂಭವಾಯಿತು. ಅದರೊಂದಿಗೆ BJP ಬಜರಂಗ ದಳಕ್ಕೆ ಸೇರಿದಂತಹ ಕೆಲವು ದೇಶ ಭಾಷಣಗಾರರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ, ಅವರ ಪೇಜ್ಗಳಲ್ಲಿ ಅವರು ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸಿಕೊಂಡು ಅತ್ಯಂತ ಪ್ರಚೋದನಕಾರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅದು ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಂದು
ಕೊಲೆಯನ್ನು ನಡೆಯಿತು ರೌಡಿ ಶೀಟರ್ನ. ಇದಕ್ಕೆ ಪ್ರತೀಕಾರವಾಗಿ ನಾವು ಮನೆಗಳಿಗೆ ನುಗ್ಗಿ ಕೊಚ್ಚಿ ಕೊಚ್ಚಿ ಹಾಕ್ತೇವೆ. ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ದೇಹವನ್ನು ಛಿದ್ರ ಮಾಡಿ ಹಾಕ್ತೇವೆ. ಹಾಕಿದಂತಹ ಉದಾಹರಣೆಗಳಿದೆ. ಇನ್ನು ಮುಂದೆಯೂ ಕೂಡ ಅದನ್ನು ಮಾಡ್ತೇವೆ ಅಂತ ಹೇಳುವಂತಹ ಬಹಿರಂಗ ರೀತಿಯಲ್ಲಿ ಅದು ಭರತ್ ಕುಮಟೆಯಲ್ಲಿರ್ಬೋದು, ಶರತ್ ಪಂಪುಯಲ್ಲಿರ್ಬೋದು, ಇಂತಹ ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಎಲ್ಲ ಘಟನೆಗಳು ಇಲ್ಲಿ ನಡೀತಾ ಇರುವಾಗಲೂ ಕೂಡ ಮುಸಲ್ಮಾನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಕಳಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇರುವಾಗ ಇದರ ವಿರುದ್ಧ ನಾವು ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿನ ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ಅವರಿಗೆ ಈ ಎಲ್ಲ ವಿಚಾರಗಳ ಗಂಭೀರತೆಯನ್ನು ಪದೇ ಪದೇ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೆವು. ಇಂತಹ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಪ್ರಚೋದನಕಾರಿಯಾಗಿ ಇಲ್ಲಿನ ಯುವಕರನ್ನು ಈ ಸಂಘ ಪರಿವಾರ ಬಜರಂಗ ದಳದ ನಾಯಕರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ಕರ್ಫ್ಯೂ ಥರ ಈ ಜಿಲ್ಲೆಯಲ್ಲಿ ಜನರು ಭಯದ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ. ನಾಳೆ ಏನಾಗ್ಬೋದು ಅಥವಾ ಇವತ್ತು ಏನಾಗ್ಬೋದು, ನಮ್ಮ ಮಕ್ಕಳು ಹೊರಗೆ ಹೋದವರು ಪುನಃ ಮನೆಗೆ ಬರ್ತಾರೆ ಅಂತ ಹೇಳುವಂತಹ ಭರವಸೆ ತಂದೆ ತಾಯಿಗಳಿಗಿಲ್ಲ. ಆದರೆ ಇಲ್ಲಿ ಪೊಲೀಸರು ಒಂದು ಕಾಟಾಚಾರಕ್ಕೆ ಕೆಲವು FIRಗಳನ್ನು ಮಾಡಿದ್ದಾರೆ. ಆ FIRಗಳು ಕೇಳುವಾಗ ಹೇಳುವುದೇನು ಅಂತ ಹೇಳಿದರೆ, ನಾವು 40 FIRಗಳನ್ನು ಮಾಡಿದ್ದೇವೆ, ನಾವು ಗ್ರಾಮಾಂತರ ವ್ಯಾಪ್ತಿಯಲ್ಲಿ 30 FIRಗಳನ್ನು ಮಾಡಿದ್ದೇವೆ, ಇಷ್ಟುವರೆಗೆ ಇಂಥ ಒಂದು FIRಗಳು ಇಲ್ಲಿ ಆದಂಥ ಇತಿಹಾಸ ಇಲ್ಲ. ಆದರೆ ಇಲ್ಲಿ FIRಗಳಾದ ನಂತರ ಎಷ್ಟು ದ್ವೇಷ ಭಾಷಣಗಾರರನ್ನು, ಎಷ್ಟು ಪ್ರಚೋದನಕಾರಿಯಾಗಿ ಮಾತನಾಡುವವರನ್ನು ಬಂಧನ ಮಾಡಿ ಜೈಲಲ್ಲಿ ಕಳಿಸಲಿಕ್ಕೆ ಸಾಧ್ಯವಾಗಿದೆ. ಕೇವಲ ಬೆರಳೆಣಿಕೆ 2-3 ಬಂಧನ ಮಾಡಿದ್ದಾರೆ. ದಿವಸಗಳ ಒಳಗೆ ಅವರು ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ ಮತ್ತು ಕೂಡ ರಾಜಾರೋಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿದರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ, ಬಂಡವಾಳಶಾಹಿಗಳು ಬರ್ತಾ ಇಲ್ಲ ಅಂತ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆಯಲ್ಲಿ ಇಲ್ಲಿನ DCM ರವರು ಹೇಳ್ತಾರೆ 7 ಗಂಟೆ ಆಗುವಾಗ ಜಿಲ್ಲೆ ಬಂದಾಗ್ತದೆ, ಆ ಜಿಲ್ಲೆಯನ್ನು ಅದಕ್ಕೆ ಬೇರೆನೇ ಒಂದು ಯೋಜನೆಯನ್ನು ಹಾಕಿ ಆ ಜಿಲ್ಲೆಯನ್ನು ಸರಿ ಮಾಡಬೇಕು. ಹೀಗೆ ಹೋದರೆ 7 ಗಂಟೆಗೆ ಅಲ್ಲ, ದಿನಪೂರ್ತಿ ಜಿಲ್ಲೆ ಬಂದಾಗುವಂಥ ಒಂದು ಸಾಧ್ಯತೆ ಇದೆ. ಹಗಲು ಹೊತ್ತಲ್ಲಿ ಒಬ್ಬ ಅಮಾಯಕ ದುಡಿದು ತಿನ್ನುವಂತಹ ಶ್ರಮಜೀವಿ, ಯಾವ ಸಂಘಟನೆಗಳಲ್ಲಿಯೂ ಇಲ್ಲದಂತಹ ವ್ಯಕ್ತಿ, ಯಾವ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿದಂಥ ಒಬ್ಬ ವ್ಯಕ್ತಿ, ಅವನಷ್ಟಕ್ಕೆ ಅವನು ದುಡಿದು ತಿನ್ನುವಂತಹ, ಅವನ ಕುಟುಂಬವನ್ನು ಸಲಹುವಂತಹ, ಅವನ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಒಳಗೊಂಡಂತಹ ಒಂದು ಪುಟ್ಟ ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡುವಂಥ ಒಬ್ಬ ಶ್ರಮಜೀವಿ ಅಬ್ದುಲ್ ರಹಮಾನ್ ಅಂತ ಹೇಳುವಂತಹ ಈ ಒಂದು ಪಿಕಪ್ ಚಾಲಕನನ್ನು ಇವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು 10-15 ಮಂದಿಯ ತಂಡ ಮಾಡಿಕೊಂಡು ಪೊದೆಯಲ್ಲಿ ಅವಿತು ಕುಳಿತು ಇಂತಹ ಜಾಗದಲ್ಲಿ ಅವನು ವಾಹನದಲ್ಲಿ ಬರ್ತಾನೆ ಅಂತ ಹೇಳುವಂತಹ ಮಾಹಿತಿಯನ್ನು ಪಡ್ಕೊಂಡು ಅದೊಂದು ಪ್ಲಾನಿಂಗ್ ಆಗಿ ಮಾಡಿದಂತಹ ಕೆಲಸ ಅಲ್ಲಿ ಹಿಂಬದಿಯಿಂದ ಹೋಗಿ ಕೊಚ್ಚಿಕೊಂಡು ಕೊಲೆ ಮಾಡ್ತಾರೆ. ಭೀಕರವಾಗಿ ಒಬ್ಬ ಮನುಷ್ಯನನ್ನು ಕೊಲ್ಲುವುದರಲ್ಲಿ ಅತ್ಯಂತ ಭೀಕರವಾಗಿ ಕೊಚ್ಚಿ ಆ ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ. ಒಟ್ಟಿಗೆ ಇನ್ನೊಬ್ಬ ಕಲಂದರ್ ಶಾಫಿ ಅಂತ ಹೇಳುವಂಥ ವಾಹನದಲ್ಲಿ ಇದ್ದವನನ್ನು ಕೂಡ ಅದೇ ರೀತಿಯಾಗಿ ಬಡಿತಾರೆ, ತಲವಾರಲ್ಲಿ ಹೊಡಿತಾರೆ. ಆದರೆ ಆ ವ್ಯಕ್ತಿ ಏನೋ ಜೀವಬಲಯದಿಂದ ಆಯುಷ್ಯ ಗಟ್ಟಿ ಇದ್ದ ಕಾರಣ ತಪ್ಪಿಸಿಕೊಂಡು ಎಲ್ಲೋ ಹೋಗಿ ಪೊದೆಯಲ್ಲಿ ಕೂತ್ಕೊಳ್ತಾರೆ. ಆದರೂ ತುಂಬ ಹೊತ್ತು ಈ ಕಿರಾತಕರಿದ್ದಾರೆ, ಈ ಕೊಲೆಗಡುಕರಿದ್ದಾರೆ, ಈ ಸಂಘ ಪರಿವಾರ ಬಜರಂಗ ದಳದ ಕಾರ್ಯಕರ್ತರಿದ್ದಾರೆ, ತುಂಬ ಹೊತ್ತು ಅಲ್ಲೆಲ್ಲ ಅವನನ್ನು ಹುಡುಕಾಡಿದ್ದಾನೆ. ಎಲ್ಲಿಯೂ ಸಿಗದ ಕಾರಣ ಮತ್ತೆ ಅವರು ವಾಪಸ್ ಹೋದ್ದು. ಒಂದು ವೇಳೆ ಆತ ಸಿಗ್ತಾ ಇದ್ದರೆ ಅಲ್ಲಿ 2 ಹೆಣಗಳು ಬೀಳ್ತಾ ಇತ್ತು. ಈ ಕಲಂದರ್ ಶಾಫಿ ಕೂಡ ಇವತ್ತು ಗಂಭೀರ ಗಾಯಗೊಂಡು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿ ಪ್ರಚೋದನಕಾರಿಯಾದಂತಹ ಸ್ಟೇಟಸ್ಗಳನ್ನು, ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಸಂಘಟನೆಯಲ್ಲಿ, ಯಾವ ಪಕ್ಷದಲ್ಲಿಯೂ ಗುರುತಿಸಿಕೊಳ್ಳದಂತಹ ಒಬ್ಬ ಅಮಾಯಕನನ್ನು ಅವರು ಕೊಲ್ತಾರೆ ಅಂತ ಹೇಳಿದರೆ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಅಂದರೆ ಇವರಿಗೆ ಬೇಕಾದದ್ದು ಒಬ್ಬ ಮುಸಲ್ಮಾನನನ್ನು ಇವರಿಗೆ ಕೊಲ್ಲಬೇಕು. ಅಂದರೆ ಇಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಇಲ್ಲಿ
ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಸಾಬೀತಾಗ್ತಾ ಇದೆ. ಇಲ್ಲಿ ಏನಾದರೂ ಕೊಲೆಗಳಾಗುವಾಗ, ಏನಾದರೂ ಘಟನೆ ಆಗುವಾಗ ಹೋಮ್ ಮಿನಿಸ್ಟ್ರು ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಪತ್ರಿಕಾಗೋಷ್ಠಿ ಕರೀತಾರೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ. ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳಿದರು, ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಹೇಳಿದರು. ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ವಿಂಗ್? ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ಫೋರ್ಸು? ಒಂದೊಂದು ಹೆಣ ಬೀಳುವಾಗ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಂಥ ಇಂತಹ ಗೃಹ ಸಚಿವರು. ಅದೇ ರೀತಿ ಇಲ್ಲಿ ಇವತ್ತು ಏನಾಗಿದೆ, ಇದು ಈ ಸರ್ಕಾರದ ಸಂಪೂರ್ಣವಾದಂಥ ವೈಫಲ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರ ಆ ಜೀವಕ್ಕೆ, ಮುಸ್ಲಿಂ ಯುವಕರ ಜೀವಕ್ಕೆ ಬೆಲೆ ನೀಡದಂತಹ, ಮುಸ್ಲಿಂ ಯುವಕರ ಜೀವದೊಂದಿಗೆ ರಾಜಕೀಯ ಮಾಡುವಂತಹ ಇಲ್ಲಿನ ಕಾಂಗ್ರೆಸ್ ಮತ್ತು BJP ಪಕ್ಷಗಳು ಇಲ್ಲಿ ಮುಸಲ್ಮಾನರನ್ನು ಬಲಿಪಶು ಮಾಡ್ತಾ ಇದೆ. ಕೇವಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಹೋಗ್ತಾ ಇದೆ. ಒಂದು ವೇಳೆ ಇವತ್ತು ನಾವು ಕೇಳಿದ್ದೇವೆ, ತುಂಬ ಮಂದಿ ಸ್ಟೇಟ್ಮೆಂಟ್ಗಳು ಹಾಕುವಾಗ, ಭಾಷಣ ಮಾಡುವಾಗ, ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ನೀವು? ಬಂಧನ ಮಾಡಲಿಕ್ಕೆ ಇವಾಗ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂತಹ ಪ್ರಚೋದನಕಾರಿಯಾಗಿ ಇಂತಹ ಘಟನೆಗಳು ನಡೆಯುವಾಗ ಇದರ ಬಗ್ಗೆ ಇಷ್ಟೊಂದು ತೀಕ್ಷ್ಣವಾದಂಥ ರೀತಿಯಲ್ಲಿ ಸಮಾಜದಲ್ಲಿ ಗಲಭೆ ಸೃಷ್ಟಿಸುವಂಥ ರೀತಿಯಲ್ಲಿ ಬಂಧನ ಮಾಡಲಿಕ್ಕೆ ಇವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಅದು ಇಲ್ಲಿನ ಕಾನೂನಿನಲ್ಲಿ ಇಲ್ಲ ಅಂತ ಹೇಳುವಂತಹ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಯಾರ್ದೋ ಕಿವಿಯ ಮೇಲೆ ಹೂವಿಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇ ವೇಳೆ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸ್ಟೇಟಸ್ ಹಾಕಿದರೆ, ಅಥವಾ ಎಲ್ಲಿಯಾದರೂ ವಿದೇಶದಲ್ಲಿ ಕೂತ್ಕೊಂಡ ಕೆಲಸ ಮಾಡಲಿಕ್ಕೆ ವಿದೇಶದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಸ್ಟೇಟಸ್ ಅಥವಾ ಒಂದು ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ, ಆತನ ಮೇಲೆ ಇಲ್ಲಿ ಭಯೋತ್ಪಾದಕರನ್ನು ಬಂಧಿಸುವುದಕ್ಕಿಂತಲೂ ಹೆಚ್ಚಿನ ಫೋರ್ಸ್ ಹಾಕಿಕೊಂಡು ಏರ್ಪೋರ್ಟ್ಗೆ ಹೋಗಿ ಬಂಧನ ಮಾಡಿಕೊಂಡು ಕರ್ಕೊಂಡು ಬಂದು ಅವರನ್ನು 15-20 ದಿವಸ ಜೈಲಲ್ಲಿ ಹಾಕಲಿಕ್ಕೆ ಇಲ್ಲಿನ ಕಾನೂನಿನಲ್ಲಿ ಅವಕಾಶ ಇದೆ. ಸಂಘ ಪರಿವಾರ ಏನೇ ಮಾಡಿದರೂ ಕೂಡ ಅದರ ವಿರುದ್ಧ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇವರೇ ನಾಟಕ ಮಾಡ್ತಾ ಇದ್ದಾರಾ? ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ? ಲಾ ಆ್ಯಂಡ್ ಆರ್ಡರನ್ನು ನಿಭಾಯಿಸ್ತಾ ಇದ್ದಾರಾ? ಇಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಮೊನ್ನೆ ಇಷ್ಟೆಲ್ಲ ಘಟನೆ ಆಗುವಾಗ ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ್ದಾರೆ. ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ ಕಾರಣ ಯಾವುದು? ಬಂದ್ಗೆ ಕರೆಗೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣದಿಂದ ಅವರನ್ನು ಬಂಧನ ಮಾಡಿದ್ದಾರೆ. ಇಲ್ಲಿ ಗಲಾಟೆಗಳಾಗ್ತಾ ಇದೆ, ಜನರು ಆಕ್ರೋಶಗೊಳ್ತಾ ಇದ್ದಾರೆ. ಇಂಥ ಒಂದು ಕೊಲೆಯಾದ ಬಳಿಕ ಇಡೀ ಜಿಲ್ಲೆಯಲ್ಲಿ ಏನು ಆಕ್ರೋಶದ ಪ್ರತಿರೋಧ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಆಕ್ರೋಶವನ್ನು ತಣಿಸಲಿಕ್ಕೆ ಬೇಕಾಗಿ ನಾಟಕ ಮಾಡಲಿಕ್ಕೆ ಅವರನ್ನು ಬಂಧನ ಮಾಡಿದ್ದ. ಗಂಟೆಗಳ ಕಾಲ ಇವರಿಗೆ ನ್ಯಾಯಾಧೀಶರು ಜಾಮೀನು ಕೊಡ್ತಾರೆ ಅಂತ ಇದ್ದರೆ ಈ ಯಾವ ಸೆಕ್ಷನ್ ಅಡಿಯಲ್ಲಿ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದವರು? ಅಷ್ಟು ದುರ್ಬಲ ಸೆಕ್ಷನ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮನ್ನು ಬಂಧನ ಮಾಡ್ತೇವೆ, ನೀವು ನಕ್ಕಂತೆ ಮಾಡಿ ನಾವು ಅತ್ತಂತೆ ಮಾಡ್ತೇವೆ ಅಂತ ಹೇಳುವ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು. ಅಷ್ಟು ಇವರಿಗೆ ಭಯನ ಇವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಲಿಕ್ಕೆ? ಆಯಿತು, ಇಲ್ಲಿ ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಯಾವುದು? ಕದ್ರಿ ಪೊಲೀಸ್ ಸ್ಟೇಷನ್ಗೆ. ಆ ಅವರು ಹೇಳುವಾಗ ಕೇಳುವುದೇನು ಅಂತ ಹೇಳಿದರೆ, ಪೊಲೀಸರು ಕದ್ರಿ ಸ್ಟೇಷನಲ್ಲಿ ತುಂಬ ನಾಯಕರು ಬಂದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಯಾಕೆ ಇವರ ಬಂದೂಕಿನಲ್ಲಿ ಗುಂಡಿರಲಿಲ್ವಾ ನಾಯಕರು ಬರುವಾಗ ಅವರನ್ನು ಓಡಿಸಲಿಕ್ಕೆ? ಅಥವಾ ಇವರ ಕೈಯಲ್ಲಿ ಲಾಠಿ ಇರಲಿಲ್ವಾ? ಯಾರಾದರೂ ಮುಸಲ್ಮಾನರು ಪ್ರತಿಭಟನೆ ಮಾಡುವುದಾದರೆ ಇಡೀ ಲಾಠಿ ಚಾರ್ಜ್ ಮಾಡಿ ತಲೆಬುರುಡೆ ಹೊಡೆಯುವ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ? ಯಾಕೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ BJP ನಾಯಕರು ಯಾಕೆ ಮುತ್ತಿಗೆ ಹಾಕೋದು? ಅಲ್ಲಿನ ಪೊಲೀಸ್ ಸ್ಟೇಷನಲ್ಲಿರುವಂತಹ CC ಕ್ಯಾಮರಾವನ್ನು ಚೆಕ್ ಮಾಡಬೇಕು, ಒಬ್ಬೊಬ್ಬರನ್ನು ಅರೆಸ್ಟ್ ಮಾಡಬೇಕು. ಪೊಲೀಸರಿಗೆ ಅವರಷ್ಟೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಸಂಘ ಪರಿವಾರ, BJPಯ ಶಾಸಕ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ. ಯಾಕೆ ಮಂಗಳೂರಿನ ಪೊಲೀಸರು, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದನ್ನು ಉಪಯೋಗಿಸಿಕೊಳ್ಳುತ್ತಾ ಇಲ್ಲ? ಯಾಕೆ ಇಲ್ಲಿ ಮೃದು ಧೋರಣೆ ಅನುಸರಿಸ್ತಾ ಇದೆ? ಇವತ್ತು ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ, ನಮಗೆ ಇಲ್ಲಿ ಬದುಕುವಂಥ ಹಕ್ಕಿಲ್ವ ಅಂತ ಕೇಳ್ತಾ ಇದೆ. ಕಾಂಗ್ರೆಸ್ಸಿನ ಲೀಡರ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಸರ್ಕಾರ ಇಲ್ಲಿ ಜೀವಂತ ಇದೆಯಾ? ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ, ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಬೇಕು. ಅದರೊಂದಿಗೆ ಈ ಒಂದು ತನಿಖೆಯನ್ನು ಉನ್ನತ ಮಟ್ಟದ ಒಂದು ಸಿಟ್ ಸಮಿತಿಯನ್ನು ರಚಿಸಿಕೊಂಡು ಒಂದು ಪ್ರೊಬೆಷನರಿ IPS ಅಧಿಕಾರಿಯ ನೇತೃತ್ವದ ಒಂದು ತಂಡದಲ್ಲಿ ಇದನ್ನು ತನಿಖೆ ಮಾಡಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಇಂತಹ ಸಂಘಟಿತ ಅಪರಾಧಗಳು ಈ ಹಿಂದೆಯೂ ಕೂಡ ಸಂಘ ಪರಿವಾರದವರು ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ, ಅದೆಲ್ಲವನ್ನೂ ಕೂಡ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರುವಂತೆ
ಕಳೆದ ಅಶ್ರಫ್ ವಯನಾಡು ಕೊಲೆ ನಡೆಯಿತು. ಅದರ ಹಿಂದೆ ಅದಕ್ಕಿಂತ 2 ದಿನಗಳ ಮುಂಚೆ 1 ವಾರಗಳ ನಡುವಲ್ಲಿ ಪ್ರಭಾಕರ್ ಭಟ್, ಅದೇ ರೀತಿ ನರಸಿಂಹ ಮಾಣಿ, ಅದೇ ರೀತಿ ಚಕ್ರವರ್ತಿ ಸೂಲಿಬೇಲೆ ಅವರ ಪ್ರಚೋದನೆಯಿಂದ ಒಂದು ಕೊಲೆ, ಸುಮಾರು 35 ಮಂದಿ ಸೇರಿಕೊಂಡು ಅಶ್ರಫ್ನ ಕೊಲೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಮುಸಲ್ಮಾನರು ಬಂದ್ಗೆ ಕರೆ ಕೊಡಲಿಲ್ಲ, ಇಲ್ಲಿ ಯಾವುದೇ ಒಂದು ದಾಳಿಗಳನ್ನು ನಡೆಸಲಿಲ್ಲ, ಪ್ರತಿರೋಧ ಅಂತೇಳಿ ಬರಲಿಲ್ಲ. ಆ ನಂತರ ಇಲ್ಲಿ ಒಂದು ಗ್ಯಾಂಗ್ ವಾರ್ನ ವಿಚಾರದಲ್ಲಿ ಕೀರ್ತಿ ಮತ್ತು ಫಾಜಿಲ್ ಕೊಲೆಯ ಆರೋಪಿ ರೌಡಿ ಶೀಟರ್ ಆದಂತಹ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತದೆ. ಆ ಕೊಲೆಯ ನಂತರ ಇಲ್ಲಿ ಸಂಘ ಪರಿವಾರ, BJP ಎಲ್ಲರೂ ಸೇರಿಕೊಂಡು ಇಲ್ಲಿ ಶರಣ್ ಪಂಪೇಲ್ ಬಂದ್ಗೆ ಕರೆ ಕೊಟ್ಟ ನಂತರ ಸುಮಾರು 8 ಕಡೆಗಳಲ್ಲಿ ಸ್ಟ್ಯಾಬಿಂಗ್ ನಡೀತದೆ, ದಾಳಿಗಳು ನಡೀತದೆ. ಆ ನಂತರ ಅದರ ಮುಂದುವರಿದ ಭಾಗವಾಗಿ ನಿರಂತರವಾಗಿ BJPಯ MLAಗಳು ಅಥವಾ ಸಂಘ ಪರಿವಾರದ ನಾಯಕರುಗಳು, ಶ್ರೀಕಾಂತ್ ಶೆಟ್ಟಿ ಅಂತವರು, ಮೆಂಡನ್ ಅಂತವರು ಇಲ್ಲಿ ಪ್ರಚೋದನೆಗೆ ಕರೆ ನೀಡ್ತಾರೆ. ಭರತ್ ಕುಂಬ್ಡೆಲ್ನಂತವರು ನಾವು ಪ್ರತೀಕಾರ ಮಾಡಿಯೇ ಮಾಡ್ತೇವೆ, ನಾವು ನೀವು ನಿರ್ಧರಿಸಿದ ರೀತಿಯಲ್ಲಿ, ನೀವು ನಿರ್ಧರಿಸಿದ ಸಮಯದಲ್ಲಿ ನಾವು ಪ್ರತೀಕಾರ ಮಾಡ್ತೇವೆ ಅಂತೇಳಿ ಓಪನ್ ಆಗಿ ಅನುಮತಿ ಇಲ್ಲದಂತಹ ಬಜಿಪೆ ಚಲೋವನ್ನು ನಡೆಸಿ ಅಲ್ಲಿ ಕರೆಯನ್ನು ನೀಡ್ತಾರೆ. ಆ ನಂತರ ಇಲ್ಲಿ ಹಲವು ಕಡೆಗಳಲ್ಲಿ ಹಲವು ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ದಾಳಿಗೆ ನಡೆಸುವಂಥ ಪ್ರಕ್ರಿಯೆಗಳು ನಡೆದಿದೆ. ನಾವೇ ಇಲ್ಲಿ ಹೋಗಿ ಪೊಲೀಸ್ ಇಲಾಖೆಗೆ IG ಅವರೊಂದಿಗೂ ಕೂಡ ನಾವು ಮುಕ್ತವಾಗಿ ಹೇಳಿದ್ದೇವೆ, ಈ ರೀತಿ ನಡೀತಾ ಇದೆ, ಇಂತಹ ಜನಗಳು ಇಂಥ ರೀತಿಯಲ್ಲಿ ಬಂದು ದಾಳಿ ನಡೆಸುವಂತಹ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ, ಪ್ರಚೋದನೆ ನಡೆಸ್ತಾ ಇದ್ದಾರೆ ಅಂತೇಳಿ. ಆದರೂ ಕೂಡ ಎಲ್ಲಿಯೂ ಕೂಡ ಇವರನ್ನು ಬಂಧಿಸುವಂತಹದ್ದು, ಈ ಪ್ರಚೋದನೆ ಮಾಡಿದವರನ್ನು ಬಂಧಿಸುವಂತಹದ್ದು, ಚಲೋ ನಡೆಸಿದವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಬಂಧಿಸುವಂತಹದ್ದು ಯಾವುದೇ ಒಂದು ಪ್ರಕ್ರಿಯೆಗಳಿಗೆ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರವಾಗಲಿ ಕೈ ಹಾಕೋದಿಲ್ಲ. ಪರಮೇಶ್ವರ್ ಬಂದರು, ಇಲ್ಲಿಯ ಉಸ್ತುವಾರಿಗಳು ಬಂದರು, ಆ ನಂತರ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾನೂನಿನ ನಿಯಂತ್ರಣ ಆಗ್ಬೋದು ಇಲ್ಲಿ ಅಂತ ನಾವು ನೋಡಿಕೊಂಡ್ವಿ. ಆದರೂ ಕೂಡ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವಂಥ ಗೋಜಿಗೆನೇ ಇಲ್ಲಿ ಸರ್ಕಾರ ಹೋಗುವುದಿಲ್ಲ. ಇದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕಿತ್ತೋ ಆ ರೀತಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ, ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವುದಿಲ್ಲ. ನಾವು IG ಹತ್ರ ಭೇಟಿ ಮಾಡಿ IGಯಲ್ಲಿ ಮುಕ್ತವಾಗಿ ಹೇಳಿದೆವು. ಏನಂತ ಹೇಳಿದರೆ, ಈ ಒಂದು SP ವ್ಯಾಪ್ತಿಯಲ್ಲಿ ಕನಿಷ್ಠ ವ್ಯಾಪ್ತಿಯ ರೀತಿಯಲ್ಲಿ ಶಕ್ತವಾಗಿ ನಿಯಂತ್ರಣ ಆಗ್ತಾ ಇಲ್ಲ, ನಾಕಬಂದಿ ಆಗ್ತಾ ಇಲ್ಲ. ಹಲವಾರು ಕೊಲೆಗಳು ನಡೆದಂತಹ ಪ್ರದೇಶವಾಗಿದೆ ಈ ಬೀಸರೋಡು ಕೈಕಂಬ ಮತ್ತು ಪೊಳಲಿ ದ್ವಾರದ ನಡುವಿನ ಪ್ರದೇಶ. ಇಲ್ಲಿ ಇದು ವಿಚಾರವಾಗಿ ಪ್ರತ್ಯೇಕವಾಗಿ ನೋಡ್ಕೊಳ್ಬೇಕು, ಯಾವುದೇ ನಾಕಬಂದಿಯನ್ನು ಹಾಕುವುದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ, ರಹೀಮನ ಕೊಲೆ ನಡೆದಂತಹ ಸಂದರ್ಭದಲ್ಲಿ ನಾನು ಮೈಸೂರಿನಿಂದ ಪ್ರಯಾಣ ಬೆಳೆಸ್ತಾ ಇದ್ದೇನೆ ಮಂಗಳೂರಿಗೆ. ಒಂದೇ ಒಂದು ಕಡೆಗಳಲ್ಲಿ ಪೊಲೀಸ್ ಗಾಡಿಯನ್ನು ಚೆಕ್ ಮಾಡಲಿಲ್ಲ, ವಾಹನಗಳನ್ನು ನಿಲ್ಲಿಸಲಿಲ್ಲ, ನಾಕಬಂದಿ ಮಾಡಲಿಲ್ಲ ಆ ದಿನವೂ ಕೂಡ. ಅಂದರೆ ಇಲ್ಲಿ ಏನು ನಡೆಸ್ತಾ ಇದೆ, ಇಲ್ಲಿ ಇದೇ ರೀತಿ ಇರಬೇಕು, ಈ ರೀತಿ ಇದ್ರೇ BJP ಅವರಿಗೆ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗುವುದು, ಇಲ್ಲಿ ಅವರ ಅಧಿಕಾರವನ್ನು ನಿರಂತರವಾಗಿ MP MLAಗಳಿಗೆ ಗೆಲ್ಲಲಿಕ್ಕೆ ಆಗುವುದು. ಇದಕ್ಕೆ ಬೇಕಾದಂಥ ರೂಟನ್ನು ಇಲ್ಲಿ ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಇಲ್ಲಿ ಒಬ್ಬ SP ಇದ್ದಾರೆ, ಇವರು ನಿಜವಾಗಿಯೂ ಕೂಡ ಅವರಿಂದ ಜವಾಬ್ದಾರಿಯನ್ನು ನಿಭಾಯಿಸುವುದರಲ್ಲಿ ಅವರು 100% ಇದ್ದಾರೆ ಅನ್ನೋದರ ಕುರಿತು ನಮಗೆ ಸಂಶಯ ಇದೆ. ಅಷ್ಟಕ್ಕೂ ಕೂಡ ಬೇಜವಾಬ್ದಾರಿತನವನ್ನು ಜಿಲ್ಲೆಯ SP ತೋರಿಸಿದ್ದಾರೆ. IGಯಲ್ಲಿ ಹೋಗಿ ಮಾತಾಡಿದ ನಂತರ ಇಲ್ಲಿ ಕೆಲವು ಏನು ಮುಸ್ಲಿಂ ಸಮುದಾಯದ ನಾಯಕರುಗಳು ಅಥವಾ ಕಾಂಗ್ರೆಸ್ನ ನಾಯಕರುಗಳು ಟೇಬಲ್ ತಟ್ಟಿದ ನಂತರ ಯಾಕೆ ಈ ವಿಚಾರಗಳಲ್ಲಿ ಇವರು ತೀಕ್ಷ್ಣವಾದಂಥ ಕ್ರಿಯೆಗಳು ನಡೆಸಲಿಲ್ಲ? ಯಾಕೆ ಇಲ್ಲಿ ಒಂದು ಜೀವ ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಲ್ಲ, ಸರ್ಕಾರ ಇಲ್ಲಿ ಕೆಲಸವನ್ನು ಮಾಡಲಿಲ್ಲ? ಒಂದು ಜೀವ ಹೋಗಲಿ, ಆ ನಂತರ ಇಲ್ಲಿ ಕೂಲಾಗುತ್ತೆ ಅನ್ನುವಂಥ ಮನಸ್ಥಿತಿಗೆ ಇಲ್ಲಿ ಪೊಲೀಸ್ ಇಲಾಖೆ ಬಂತ? ಅಂಥ ಒಂದು ಮಾನಸಿಕತೆ ಪೊಲೀಸ್ ಇಲಾಖೆಯಲ್ಲಿ ಇತ್ತ? ಅಥವಾ ಅಂಥ ಒಂದು ನಿರ್ದೇಶನ ಸರ್ಕಾರದಿಂದ ಇತ್ತ? ಯಾವುದು? ಎಷ್ಟು ಬಾಲಿಶತನದಿಂದ ಕೂಡಿದೆ ಅಂತ ಹೇಳಿದರೆ, ಅಶ್ರಫ್ ಕೊಲೆ ಆದಾಗ ಪರಮೇಶ್ವರ್ ಹೇಳ್ತಾರೆ ಅವರು ಜಿಂದಾಬಾದ್ ಕೂಗಿದಕ್ಕಾಗಿ ಕೊಲೆ ಆಗಿದ್ದು ಅಂತೇಳಿ. ನಿನ್ನೆ ಉಸ್ತುವಾರಿ ಮಾಧ್ಯಮದ ಮುಂದೆ ಹೇಳ್ತಾರೆ ಹಳೆ ವೈಷಮ್ಯದಿಂದ ಕೂಡಿದಂಥ ಕೊಲೆ ಅಂತೇಳಿ. ಏನು RSSನ ಸಂಘ ಪರಿವಾರದ IT ಸೆಲ್ಲಲ್ಲಿ ಬರುವಂತಹ ಪೋಸ್ಟರ್ಗಳನ್ನು ಇಟ್ಟ ಒಂದು ಉಸ್ತುವಾರಿಗಳು ಪ್ರತಿಕ್ರಿಯೆ ನೀಡುವುದು? ಏನು ಮುಸಲ್ಮಾನರ ಜೀವಕ್ಕೆ ಇಲ್ಲಿ ಬೆಲೆ ಇಲ್ವಾ? ಇಲ್ಲಿ ಬಂದು ಇವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಆಗುವಾಗ ಇವರಿಗೆ ಬೇಕಾದಾಗ ಬರಲಿಕ್ಕೆ ಆಗ್ತದೆ, ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಲಿಕ್ಕೆ ಆಗ್ತದೆ, DCM ಅವರಿಗೆ ಭೇಟಿ ನೀಡಲಿಕ್ಕೆ ಆಗ್ತದೆ. ಯಾಕೆ ಇಂಥ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿನ ಜನರ ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ಇವರು ಆಲೋಚಿಸುವುದಿಲ್ಲ?
ಯಾಕೆ ಈ ಒಂದು ಸುಹಾಸ್ ಶೆಟ್ಟಿಯ ಕೊಲೆ ಆದಮೇಲೆ ನಾವು ಕೊಲೆ ಮಾಡ್ತೇವೆ, ಪ್ರತಿಕಾರ ಮಾಡ್ತೇವೆ ಅಂತೇಳಿ RSS BJP ಹೇಳುವಾಗ ಇದನ್ನು ಚಾಲೆಂಜ್ ಆಗಿ ತಗೊಳ್ಳಿಲ್ಲ? ನಾವು ದುರ್ಬಲರನ್ನ ಕೊಲೆ ಮಾಡುವುದಿಲ್ಲ ಅಂತೇಳಿ ಬೀಗಿದವರು ಒಬ್ಬ ಅಮಾಯಕರನ್ನ, ಏನು ಅಲ್ಲದಂತಹ ಮುಸಲ್ಮಾನರೇ ಒಂದು 10% ಒಂದು ಊರಲ್ಲಿ ಒಬ್ಬ ಶ್ರಮಜೀವಿಯನ್ನ ಏನು ಹೊಯ್ಗೆ ಹಾಕ್ಲಿಕ್ಕೆ ಕರೆದು ಅಲ್ಲಿ 50-20 ಮಂದಿ ಸೇರಿಕೊಳ್ಳುವುದ ಇವರ ವೀರತ್ವ? ಇದೇ ಇವರ ವೀರತ್ವ? ನಾಚಿಕೆ ಆಗುದಿಲ್ವಾ ಇದನ್ನೆಲ್ಲ ಹೇಳಿಕೆ? ಈ ವೀರತ್ವವನ್ನ ಶರಣ್ ಪಂಪಲ್ ಅಂತವರು ಇಲ್ಲಿ ವೇದಿಕೆಯಲ್ಲಿ ಹತ್ತಿ ಹೇಳುವಂತಹದ್ದು. ಫಾಸಿಲ್ ಕೊಲೆ ಆದಾಗಲೂ ಕೂಡ ಹೇಳಿದ್ರಲ್ಲ, ಫಾಸಿಲ್ ಕೊಲೆ ಆದಾಗ ಹೇಳಿದ್ರಲ್ಲ, ನಾವೆಲ್ಲರೂ ನಿಂತಾಗ ಬಂದು ಕೊಲೆ ಮಾಡಿದ್ದು ಅಂತೇಳಿ, ಒಬ್ಬ ಅಮಾಯಕರನ್ನ ಕೊಲೆ ಮಾಡಿ. ಇವತ್ತು ಯಾರು ಇಲ್ಲದಲ್ಲಿಗೆ ಕರೆದಾಗಿದೆ ಇವರು ಕೊಲೆ ಮಾಡಿದ್ದು. ಇದಕ್ಕೆ ವೀರತ್ವ ಅಂತ ಹೇಳುವುದಿಲ್ಲ. ಈ ರೀತಿಯಾಗಿ ಕೊಲೆ ಮಾಡಿ ಈ ರೀತಿಯಾದಂಥದ್ದು ಇದುವರೆಗೂ ಕೂಡ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಲಿಲ್ಲ. ಯಾಕೆ ನೀಡಲಿಲ್ಲ? ಯಾಕೆ DGP ಅವರು ಇಲ್ಲಿಗೆ ಬರಲಿಲ್ಲ, ಭೇಟಿ ನೀಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ? ಕಳೆದ 3 ಮಲ್ದರ್ಗಳಾಯ್ತಲ್ಲ, ಯಾಕೆ ಭೇಟಿ ನೀಡಿ ಇದುವರೆಗೆ ಮೀಟಿಂಗ್ ಕರೆಯಲಿಲ್ಲ? ಇಲ್ಲಿ ಒಂದು ಕೊಲೆ ನಡೆದಾಗ ಅದರ ವಿಚಾರಕ್ಕೇನೆ ಬರದಂತ ಪ್ರಚೋದನೆಯೂ ಕೂಡ ಮಾಡದಂತ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳನ್ನು ಮತ್ತು ನಮ್ಮ ಜಿಲ್ಲಾ ನಾಯಕ ಇಕ್ಬಾಲ್ ಬೆಲ್ಲಾರೆ ಅವರನ್ನು ಇಲ್ಲಿ ಅರೆಸ್ಟ್ ಮಾಡಿದ್ರಲ್ಲ, ಸಿಲುಕಿಸಿ ಹಾಕಿದ್ರಲ್ಲ, UAP ಹಾಕಿ ಜೈಲಲ್ಲಿ ಹಾಕಿದ್ದಾರಲ್ಲ. ಯಾಕೆ ಇಂಥ ಕೊಲೆಗಳು ಇಲ್ಲಿ ಪ್ರಚೋದನೆ ಆಗಿದೆ, ನಾವು ಕೊಲೆ ಮಾಡ್ತೇವೆ ಅಂತೇಳಿ ಓಪನ್ ಆಗಿ ಹೇಳಿಯೂ ಕೂಡ ಅಂಥವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸಕ್ಕೆ ಇವರು ಹೋಗ್ತಾ ಇಲ್ಲ. ಅಂದರೆ ಇಲ್ಲಿ ಮುಸಲ್ಮಾನರಿಗೆ ಒಂದು ನೀತಿ, ಇಲ್ಲಿ ಸಂಘ ಪರಿವಾರಕ್ಕೊಂದು ನೀತಿಯಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಶಾಸಕರ ವಿಚಾರವನ್ನು ಮಾತಾಡಿ ಪ್ರಯೋಜನ ಇಲ್ಲ. ಇದುವರೆಗೆ ಒಂದು ಹೇಳಿಕೆಯನ್ನು ಇವರು ಕೊಡಲಿಕ್ಕೆ ತಯಾರಿಲ್ಲ. ಸ್ಪೀಕರ್ ಅವರು ಇಲ್ಲಿ ವಿದೇಶದಲ್ಲಿದ್ದರೂ ಕೂಡ ಒಂದು ಖಂಡನೆಯನ್ನು ಮಾಡಿ ಸುಮ್ಮನೆ ಕೂತಿದ್ದಾರೆ. ಈ ಮುಸ್ಲಿಂ ಸಮುದಾಯ ಇವತ್ತು ಎಚ್ಚರಗೊಂಡಿದೆ, ಪ್ರಬುದ್ಧಗೊಂಡಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ವಿಚಾರವನ್ನು ನಮ್ಮ ಮುಸ್ಲಿಂ ಸಮುದಾಯದ ಸ್ವಾಭಿಮಾನದ ವಿಚಾರವಾಗಿ ತೆಗೆದುಕೊಂಡು ನಾವು ಈ ವಿಚಾರವನ್ನು ನಾವು ಎದುರಿಸ್ತಾ ಇದ್ದೇವೆ. ಒಟ್ಟಾಗಿ ನಾವು ಕೊಂಡು ಹೋಗ್ತೇವೆ, ಈ ಮುಸ್ಲಿಂ ಸಮುದಾಯವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ಈ ವಿಚಾರದಲ್ಲಿ. ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಬೇಕಾದದ್ದು ಇಲ್ಲಿ ಶಾಂತಿ ಮತ್ತು ಸೌಹಾರ್ದ. ಇದನ್ನು ಕೆಡಿಸುವವರ ಕೈಯನ್ನು ಇಲ್ಲಿನ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇಲ್ಲಿ ತಡೆಯಬೇಕು. ಅದು ಬಿಟ್ಟು ಇವರನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟು ಒಮ್ಮೆ ನಾಟಕೀಯವಾಗಿ ಒಬ್ಬನ ಅರೆಸ್ಟ್ ಮಾಡುವುದು, ಪೊಲೀಸ್ ಅರೆಸ್ಟ್ ಮಾಡಿಕೊಂಡು ಹೋಗುವಾಗ ಶರಣ್ ಪಂಪಲ್ ಇಕ್ಬಾಲ್ ಕೊಲೆ ಪ್ರಕರಣದ ಆರೋಪಿ, ಹಲವಾರು ಕೊಲೆಗಳಿಗೆ ಪ್ರಚೋದನೆ ನೀಡಿದಂಥ ವ್ಯಕ್ತಿ, ಈ ವ್ಯಕ್ತಿಯನ್ನ ಮೆಡಿಕಲ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಯಾಕೆ ರೌಟಿಗಳನ್ನ ಪೊಲೀಸ್ ಇರುವಾಗಲೇ ಅವರು ಕೂಡ ಹಿಂದೆ ಹೋಗುದು, 1 ಗಂಟೆ ಒಳಗಡೆ ಆತನಿಗೆ ಜಾಮೀನು ದೊರಕುವುದು. ಅಂದರೆ ಕರೆಯುವಾಗಲೇ ಹೇಳಿರ್ತಾರೆ, ನೀವು ಬನ್ನಿ ನಾವು ನಿಮ್ಮನ್ನು 1 ಗಂಟೆಯಲ್ಲಿ ಬಿಡ್ತೇವೆ ಅಂತೇಳಿ. 1-2 ದಿನ ಬಂಧಿಸುವಂಥ ಕೇಸನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲದಂಥ ಪೊಲೀಸ್ ಇಲಾಖೆ ಬಂಧಿಸುವಂಥ ನಾಟಕವನ್ನು ಯಾಕೆ ಮಾಡುವುದು? ನೋಡುವ ನಮಗೆ ನಾಚಿಕೆ ಆಗ್ತಾ ಇದೆ. ಇದೇ ರೀತಿ ದಕ್ಷಿಣ ಕನ್ನಡ ಮುಂದೆ ಹೋದರೆ ಈ ದೇಶದ ಈ ಜಿಲ್ಲೆಯ ಭವಿಷ್ಯ ಹಾಳಾಗುತ್ತೆ. ಇಲ್ಲಿ ಶಾಂತಿ ಬಯಸುವಂಥ ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಈ 2 ಕೊಲೆ, ಅಶ್ರಫ್ ಕೊಲೆ ಆದ ನಂತರ ಅಥವಾ ಈ ನಿನ್ನೆ ಕೊಲೆ ಆದ ನಂತರ ಆತನ ಮೃತ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಆಗುವವರೆಗೆ ಮುಸ್ಲಿಂ ಸಮುದಾಯ ತುಂಬ ಸಂಯಮದಿಂದ, ತುಂಬ ಪ್ರಬುದ್ಧತೆಯಿಂದ, ಶಾಂತಿಯಿಂದ ಬದ್ಧತೆಯನ್ನು ತೋರಿಸಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ನಿನ್ನೆ ಈ ವಿಚಾರವಾಗಿ ಒಂದು ಮಾಧ್ಯಮದಲ್ಲಿ ಒಂದು ಮುಸ್ತಾದ್, ಒಂದು ಮೌಲಾನಾ, ಮುಸ್ಲಿಂ ಧಾರ್ಮಿಕ ಗುರುಗಳು ಶಾಂತಿಯ ಸಂದೇಶವನ್ನು ನೀಡುವಾಗ ಕೆಳಗೆ ಒಬ್ಬ ಸಂಘ ಪರಿವಾರದವನು ಕಮೆಂಟ್ ಆಗ್ತಾ ಇದ್ದಾನೆ, ಇವರ ತಲೆಯನ್ನು ಪ್ರಥಮವಾಗಿ ತೆಗಿಬೇಕಂತೇಳಿ. ಸುಹಾಸ್ ಶೆಟ್ಟಿಯ ಕೊಲೆಯಾದ ನಂತರ ಹಲವು ಕಡೆಗಳಲ್ಲಿ ಇದು ಈ ರೀತಿಯಾಗಿ ಮುಸ್ಲಿಂ ನಾಯಕರಿಗೆ ಬೆದರಿಕೆ ಹಾಕುವುದೆಲ್ಲ ನಡೆದಿದೆ. ಆದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಅಂದರೆ ನಾವು ಮುಕ್ತವಾಗಿ ಹೇಳುವಂಥದ್ದು, ಈ ಕೊಲೆಯನ್ನು ಸಂಘ ಪರಿವಾರ ಮತ್ತು BJP ನಡೆಸಿದ್ದರೆ ಇದರ ಹೊಣೆಯನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವೇದಕ್ಕೆ ಕಾರಣ. ಹಾಗಾಗಿ ಇವರೇ ಈ ಹೊಣೆಯನ್ನು ಹೊತ್ತುಕೊಳ್ಬೇಕು. ಮಾತ್ರವಲ್ಲ, ಕೂಡಲೇ ಈ ಕೊಲೆ ಮಾಡಿದಂಥ ಕುಟುಂಬಕ್ಕೆ ಏನಿದೆ ಆ ಕುಟುಂಬದೊಂದಿಗೆ ಸರ್ಕಾರ ನಿಲ್ಲಬೇಕಾಗಿದೆ. ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಇಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು ಒಟ್ಟುಗೂಡಬೇಕಾಗಿದೆ. ಅವರ ಕುಟುಂಬಕ್ಕೆ ಕೂಡಲೇ ಈ ಕೊಲೆಯಾದಂತಹ ರಹೀಮನ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು 50 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದೇ ರೀತಿಯಲ್ಲಿ ಯಾರು
ಹಲ್ಲೆಗೊಳಗಾಗಿ ಕಲಂದರ್ ಅನ್ನುವಂಥ ಯುವಕ, ಈಗಲೂ ಆತನೊಂದಿಗಿದ್ದಂಥ ಯುವಕ ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾನೆ. ಆತನ ಚಿಕಿತ್ಸೆ ಎಲ್ಲ ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಅದೇ ರೀತಿಯಲ್ಲಿ ಆತನಿಗೆ ದುಡಿಯಲಿಕ್ಕೆ ಇದು ಬರುವ ತನಕ ಆತನ ಎಲ್ಲ ವೆಚ್ಚವನ್ನು ಸರ್ಕಾರ ನೋಡಬೇಕು. ಅದೇ ರೀತಿಯಲ್ಲಿ 10 ಲಕ್ಷ ಪರಿಹಾರವನ್ನು ಕೂಡಲೇ ಆತನ ಕುಟುಂಬಕ್ಕೆ ಸರ್ಕಾರ ಹ್ಯಾಂಡ್ ಓವರ್ ಮಾಡಬೇಕು. ಇದನ್ನಾಗಿದೆ ನಾವಿಲ್ಲಿ ಕೇಳುವಂತಹದ್ದು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಮತ್ತು ಸೌಹಾರ್ದಕ್ಕಾಗಿ ಹೊಸ ಒಂದು ಯೋಜನೆಯನ್ನು ರೂಪಿಸಿ ಕೂಡಲೇ ಇಲ್ಲಿನ ಜನತೆಗೆ ಸರ್ಕಾರದೊಂದಿಗೆ ವಿಶ್ವಾಸ ಭರಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾಧ್ಯಮ ಮಿತ್ರರೇ, ಬಹುಶಃ ನಮ್ಮ ಜಿಲ್ಲೆಗೆ ಇದೊಂದು ಬಹಳ ನಾಚಿಕೆಗೇಡಿನ ಸಂಗತಿ. ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಚರ್ಚೆಯಲ್ಲಿರುವಂಥದ್ದು ಇಲ್ಲಿ ಜಾತಿ ಆಧಾರಿತ ಕೊಲೆಗಳಾಗ್ತದೆ ಅಂಥೇಳಿ. ಇದನ್ನು ನಾವು ಕೊನೆಗೊಳಿಸಬೇಕಾದರೆ ಪ್ರಬುದ್ಧ ನಾಗರಿಕರು ಇದರ ವಿರುದ್ಧ ನಿಲ್ಲಬೇಕಾಗ್ತದೆ. ಅದರಲ್ಲೂ ಮಾಧ್ಯಮ ಮಿತ್ರರು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಾವು 27ನೇ ತಾರೀಕು ಅನ್ನೋದನ್ನು ಇಲ್ಲಿ ಬೊಟ್ಟು ಮಾತಾಡಬೇಕಾಗ್ತದೆ. ಯಾಕೆ 27ನೇ ತಾರೀಕು ಸಂಘ ಪರಿವಾರ ಗುಂಪು ಹತ್ಯೆಗೆ ಮೀಸಲಿಟ್ಟಿದೆಯಾ ಅಂಥೇಳಿ. ಕಳೆದ ತಿಂಗಳು 27ನೇ ತಾರೀಕಿಗೆ ಕುಡುಪು ಎಂಬ ಪ್ರದೇಶದಲ್ಲಿ 40 ಆಸುಪಾಸಿನ ಒಂದು ಗುಂಪು ಅಶ್ರಫ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಗುಂಪು ಹತ್ಯೆ ಮಾಡ್ತದೆ. ಅದರ ನಂತರ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತದೆ. ಅದರ ಮುಂದಿನ ಭಾಗವಾಗಿ ಈ ನಗರದಲ್ಲಿ ನಗರ ವ್ಯಾಪ್ತಿಯಲ್ಲಿಯೇ ಸರಿಸುಮಾರು 11 ಚೂರಿ ರೀತಿಗಳು ಮತ್ತು ಹಲ್ಲೆಗಳು ಪ್ರಕರಣಗಳು ದಾಖಲಾಗ್ತದೆ. ಅದಲ್ಲದೆ ಜಿಲ್ಲಾದ್ಯಂತ ಬಹಳಷ್ಟು ಕಡೆಗಳಲ್ಲಿ ಹಲ್ಲೆಗೆ ಯತ್ನಗಳು ನಡೀತದೆ. ಒಂದು ತಂಡ ರೌಡಿ ಪಟದಲ್ಲಿರ್ತಕ್ಕಂತಹ ತಂಡಗಳು ಆಯುಧಗಳನ್ನಿಟ್ಟುಕೊಂಡು ಕೆಲವೊಂದು ವ್ಯಕ್ತಿಗಳನ್ನು ಹಿಮ್ಮೆಟ್ಟಿಸಿದ್ದು, ಕೆಲವೊಂದು ಮನೆ ಬಾಗಿಲಿಗೆ ಹೋಗಿರುವಂಥದ್ದು ಕೂಡ ಈ ಸಮಾಜದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ. ಇದೆಲ್ಲವೂ ಕೂಡ ಇಲಾಖೆಯ ಗಮನಕ್ಕಿದ್ದು, ಈಗಾಗಲೇ ನಾಯಕರುಗಳು ಪ್ರಸ್ತಾಪ ಮಾಡಿದಂತೆ ಇದೆಲ್ಲವೂ ಕೂಡ ಇಲಾಖೆಯ ಗಮನಕ್ಕಿದ್ದು ಕೂಡ ಇಷ್ಟು ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಒಬ್ಬ ಅಬ್ದುಲ್ ರಹೀಮ್ ಅನ್ನುವಂತಹ ಒಬ್ಬ ಅಮಾಯಕ ಮುಗ್ಧ ವ್ಯಕ್ತಿ ಯಾವುದೇ ಸಂಘಟನೆಗಳಲ್ಲಿ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ತೊಡಗಿಸಿಕೊಳ್ಳದೇನೆ ತಾನು ತನ್ನ ಸಮಾಜ ಸೇವೆ ತಮ್ಮ ಸಮಾಜ, ಅಲ್ಲಿ ಸಮಾಜ ಅಂತ ಹೇಳುವಾಗ ಒಂದು ಧರ್ಮ ಮಾತ್ರ ಅಲ್ಲ, ಆ ಪ್ರದೇಶದಲ್ಲಿ ಹೋಗಿ ಮುಸಲ್ಮಾನರಿಗಿಂತ ಜಾಸ್ತಿ ಮುಸ್ಲಿಮೇತರರು ಅಥವಾ ಹಿಂದೂಗಳು ವಾಸಿಸುವಂಥ ಆ ಪ್ರದೇಶದಲ್ಲಿ ಎಲ್ರಿಗೂ ಇಷ್ಟಪಡುವಂಥ ಒಬ್ಬ ವ್ಯಕ್ತಿಯಾಗಿದ್ದ, ಎಲ್ಲರೂ ಒಪ್ಪಿಕೊಳ್ಳುವಂತಹ ಒಬ್ಬ ವ್ಯಕ್ತಿತ್ವ ಆಗಿತ್ತು ಅನ್ನೋದು, ಎಲ್ಲರಿಗೂ ಸ್ಪಂದಿಸುವಂಥ ಒಂದು ಮನಸ್ಥಿತಿಯ ಒಬ್ಬ ವ್ಯಕ್ತಿಯಾಗಿದ್ದಂತಹ ವ್ಯಕ್ತಿಯನ್ನು ಮರಳಬೇಕು ಅನ್ನುವಂತಹ ನೆಪವನ್ನೊಡ್ಡಿ ಅವರನ್ನು ಕರೆಸಿಕೊಂಡು ಹೀನಾಯ ರೀತಿಯಲ್ಲಿ ಕ್ರೂರ ರೀತಿಯಲ್ಲಿ ಗುಂಪು ಹತ್ಯೆ ಮಾಡಿ ಅವರು ಹತ್ಯೆ ಮಾಡ್ತಾರಂತ ಹೇಳಿದರೆ ಇವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಇಲ್ಲಿ ನಡೆಯುವಂತಹ ಪ್ರಚೋದನಕಾರಿ ಭಾಷಣಗಳು. ಅಶ್ರಾಫಿನ ಗುಂಪು ಹತ್ಯೆ ಹಿನ್ನೆಲೆಯನ್ನು ಕೂಡ ನೋಡಿದರೆ ನಮಗೆ ಅದು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರ ನಂತರ ಸುಹಾಸ್ ಶೆಟ್ಟಿಯ ಮರ್ಡರ್ ನಂತರ ಶ್ರೀಕಾಂತ್ ಶೆಟ್ಟಿ ಮತ್ತು ಮೆಂಡನ್ರವರು ಮಾಡಿದಂತಹ ಪ್ರಚೋದನಕಾರಿ ಭಾಷಣಗಳು, ಭರತ್ ಕುಂಡೇಲ್ ಅನ್ನುವಂಥ ಒಬ್ಬ ರೌಡಿ ಶೀಟರ್, ಒಬ್ಬ ಕೊಲೆಘಾತಕ ಹೇಳಿದಂತಹ ಹೇಳಿಕೆಗಳು, ಭಾಷಣಗಳು, ಇಲ್ಲಿ ಮನುಷ್ಯರ ಮನೋಸ್ಥಿತಿ ಯಾವ ರೀತಿ ಹೋಗ್ತದೆ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ. ಅಶ್ರಾಫ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೊಂದ ನಂತರವೂ ಕೂಡ 2 ಗಂಟೆ ಕಾಲ ಅವರು ಕ್ರಿಕೆಟ್ ಆಡ್ತಾರಂತ ಹೇಳಿದರೆ, ಅದನ್ನು ಅಲ್ಲಿ ಮುಚ್ಚಿಟ್ಟು ಸುಮ್ಮನೆ ಇರ್ತಾರಂತ ಹೇಳಿದರೆ, ಅದನ್ನು ತಿಳಿದಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸುಮ್ಮನೆ ಇರ್ತಾರಂತ ಹೇಳಿದರೆ ಈ ಜಿಲ್ಲೆ ಅಥವಾ ಈ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ? ಬಹಳ ದುಃಖ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ. ಈ ರಹೀಮ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಮತ್ತು ಕಲಂದರ್ ಸಾಪಿಯ ಕೊಲೆ ಯತ್ನ ಏನಿದೆ
ಇದೊಂದು ಸಂಘಟಿತವಾದಂತಹ ಪೂರ್ವ ನಿಯೋಜಿತವಾದಂತಹ ಪ್ರಚೋದನಕಾರಿಯಾದಂತಹ ಸುಹಾಸ್ ಶೆಟ್ಟಿಗೆ ಪ್ರತೀಕಾರ ತೀರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂತಹ ಕೊಲೆ. ಇದರ ಹಿಂದೆ ಇರತಕ್ಕಂತಹ ಭರತ್ ಕುಂಬ್ಡೇಲನ್ನು ಇಲ್ಲಿ ಅರೆಸ್ಟ್ ಮಾಡಬೇಕು. ಇದಕ್ಕೆ ಮೂಲ ಕಾರಣವಾದಂತಹ ಇದಕ್ಕೆ ಈ ಗುಂಪು ಹತ್ಯೆಗೆ ನೇತೃತ್ವ ನೀಡಿದಂತಹ ಅಲ್ಲಿ ಅಶ್ರಾಫ್ ಗುಂಪು ಹತ್ಯೆಗೆ ನೇತೃತ್ವ ನೀಡಿದಂತಹ ರವೀಂದ್ರ ಯಾನೇ ಪಿಸ್ತೂಲ್ ರವಿಯನ್ನು ಇಷ್ಟರವರೆಗೆ ಬಂಧನವಾಗಲಿಲ್ಲ. ಅದೇ ರೀತಿ ಅಬ್ದುಲ್ ರಹಿಮಾನ್ ಯಾನೇ ರಹೀಮನ ಹತ್ಯೆ ಮಾಡಿದಂತಹ ಮತ್ತು ಕಲಂದರ್ ಸಾಫಿ ಹತ್ಯೆ ಮಾಡಿದಂತಹ ಇದಕ್ಕೆ ನೇತೃತ್ವ ಕೊಟ್ಟಂತಹ ಭರತ್ ಕುಂಬ್ಡೇಲನ್ನು ಕೂಡ ಇಷ್ಟರವರೆಗೆ FIR ಅಲ್ಲಿ ಇವರು ದಾಖಲೆ ಮಾಡಲಿಲ್ಲ ಅಂತ ಹೇಳಿದರೆ, ಅವರನ್ನು ಬಂಧನ ಮಾಡಲಿಲ್ಲ, ಅವರನ್ನು ಎನ್ಕ್ವೈರಿ ಮಾಡಲಿಲ್ಲ ಅಂತ ಹೇಳಿದರೆ, ಅಲ್ಲಿ ಸ್ಥಳೀಯವಾಗಿ ನಮಗೆ ಬಹಳಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈ ಹತ್ಯೆ ನಡೆಯೋದಕ್ಕಿಂತ ಸ್ವಲ್ಪ ಸಮಯ ಮುಂಚೆ ಭರತ್ ಕುಂಬ್ಡೇಲ್ ಆ ಪ್ರದೇಶದಲ್ಲಿ ಇದ್ದರು, ಅವರ ಜೊತೆ ಒಂದು ತಂಡ ಇತ್ತು ಅನ್ನೋದನ್ನು ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಇಂತಹ ಮಾಹಿತಿಗಳು ಇಲಾಖೆಗಿಲ್ವಾ? ಇನ್ನಷ್ಟು ಹೆಣಗಳು ಬೀಳಬೇಕು. ಇಲ್ಲಿ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರಂತಲ್ಲ, ನಾನು ಕೇಳ್ತಾ ಇರೋದು ಇಲಾಖೆಯಲ್ಲಿ ಅಥವಾ ಈ ಜಿಲ್ಲಾಡಳಿತದಲ್ಲಿ, ಈ ವ್ಯವಸ್ಥೆಯಲ್ಲಿ, ಈ ಸರ್ಕಾರದಲ್ಲಿ ಇನ್ನೆಷ್ಟು ಹೆಣಗಳು ಬೀಳಬೇಕು, ಇನ್ನೆಷ್ಟು ಅಮಾಯಕರು ಇಲ್ಲಿ ಸಾಯಬೇಕು, ಇನ್ನೆಷ್ಟು ನಾಶ ನಷ್ಟ ಆಗಬೇಕು ಅಂತ ನೀವು ಕಾಯ್ತಾ ಇದ್ದೀರಿ. ಹೆಣಗಳನ್ನಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವ? 27ನೇ ತಾರೀಕಿಗೆ ಹತ್ಯೆ ಆಗಿದೆ, ಜಿಲ್ಲೆಯಲ್ಲಿ ಈ ರೀತಿಯ ವಾತಾವರಣ ಇದೆ. ಕನಿಷ್ಠ ಸೌಜನ್ಯಕ್ಕಾದರೂ ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದ್ರ ಇಲ್ಲಿ? ಈ ಜಿಲ್ಲೆಗೆ ಕನಿಷ್ಠ ಅವ್ರಿಗೆ ಜ್ಞಾನ ಇಲ್ವಾ? ಅವ್ರಿಗೊಂದು ನೈತಿಕತೆ ಇಲ್ವಾ? ಸರ್ಕಾರದ ಪ್ರತಿನಿಧಿ ಅನ್ನುವಂತಹ ವ್ಯಕ್ತಿಗಳು ಇಲ್ಲಿ ಇಲ್ವಾ? ಏನು ಆ ಒಂದು ಉಸ್ತುವಾರಿ ಗೆಸ್ಟ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಅದಕ್ಕೆ ಮಾತ್ರ ಸೀಮಿತನ. ಒಂದು ಪೊಲೀಸ್ ಅಧಿಕಾರಿಯನ್ನು, ಮೇಲಾಧಿಕಾರಿಯನ್ನು ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಮುಗೀತಾ ಇಲ್ಲಿ? ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಮುಖ್ಯಮಂತ್ರಿಗಳಿಗೆ ಇದರ ಗಂಭೀರತೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಈ ವ್ಯವಸ್ಥೆಗೆ ನಮ್ಮ ಗಂಭೀರತೆ, ಈ ಜಿಲ್ಲೆಯ ಗಂಭೀರತೆ ಅರ್ಥ ಆಗ್ತಾ ಇಲ್ಲ? ಇಲ್ಲಿ ಚರ್ಚೆ ಆಗಬೇಕಾಗಿರೋದು ಏನು? ಇಲ್ಲಿ ಚರ್ಚೆ ಆಗ್ತಾ ಇರೋದೇನು? ಒಬ್ಬ ಉಸ್ತುವಾರಿ ಸಚಿವ ಯಾವ ಆಧಾರದಲ್ಲಿ ಅದನ್ನು ವೈಯಕ್ತಿಕ ಕೊಲೆ ಅಂತ ಹೇಳ್ತಾರೆ? ರಹೀಂ ಮಾಡಿದಂತಹ ಗಲಾಟೆ ಅಂತ ಹೇಳುವಂಥ FIR ತೋರಿಸಿ, ದೂರುಗಳನ್ನು ತೋರಿಸಿ. ಎಲ್ಲಾದರೂ ಒಂದು ದೂರು ದಾಖಲಾಗಿದೆಯಾ ರಹೀಂ ವಿರುದ್ಧ ಅಥವಾ ಕಲಂದರ್ ಸಾಫಿ ವಿರುದ್ಧ? ಇದು ಯಾವುದನ್ನು ಇಟ್ಕೊಳ್ಳೋದೇನೆ, ಯಾರೋ ಒಂದು ಗೀಚು ಕೊಟ್ಟರು ಅಥವಾ ಯಾರೋ ಒಬ್ಬರು ಹೇಳಿದ್ರು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡೋದಂತ ಹೇಳಿದ್ರೆ ಇವ್ರಿಗೆ ಅಷ್ಟು ಒಂದು ನೈತಿಕತೆ ಇಲ್ವಾ? ಅವ್ರಿಗೆ ಅಷ್ಟೊಂದು ಜವಾಬ್ದಾರಿ ಬೇಡವಾ? ಒಂದು ಮಿನಿಸ್ಟರ್ ಅಲ್ವಾ ಅವರು? ಒಂದು ಸಚಿವರಲ್ವಾ ಅವರು? ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದಂತಹ ಮತಗಳು ಈ ನಾಡಿನ ಬಹುಸಂಖ್ಯಾತರ ಮುಸಲ್ಮಾನರದ್ದು ಮತ್ತು ಹಿಂದೂಗಳದ್ದು, ಕ್ರೈಸ್ತರದ್ದಾಗಿರುತ್ತದೆ. ಇದು ಅರ್ಥ ಮಾಡ್ಕೊಳ್ಬೇಕು. ಇವರಿಷ್ಟು ಗರಿಷ್ಠ ಮಟ್ಟದಲ್ಲಿ 137 ಸೀಟು ಇವರು MLAಗಳನ್ನು ಇಡಬೇಕಾದ್ರೆ ಇವರ ನಾಯಕರುಗಳಿಂದ ಅಲ್ಲ, ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರ ಮತದಿಂದ ಆಗಿರ್ತದೆ. ಆ ಪ್ರಜ್ಞಾವಂತ ನಾಗರಿಕರಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಆಗಿದೆ ಅಂತ ಹೇಳಿದರೆ, ಇದನ್ನು ಇವರಿಗೆ ಗಂಭೀರತೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದರೆ, ನಾವು ಹೇಳ್ತಾ ಇರುವಂಥದ್ದು ಈ 3 ಪ್ರಕರಣಗಳನ್ನು ಒಂದು ಉನ್ನತ ಮಟ್ಟದ ತನಿಖಾ ಅಧಿಕಾರಿಯನ್ನು ನೇಮಿಸಿ ತನಿಖೆ ಮಾಡಬೇಕು. IPS ಆಫೀಸರನ್ನು ಮತ್ತು ಒಂದು ತಂಡವನ್ನು ಇದಕ್ಕೆ ನಿಯೋಗ ಮಾಡಬೇಕು. ಅದರ ಜೊತೆಗೆ ಮೃತಪಟ್ಟಂತಹ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದರಲ್ಲಿ ಈ ಪ್ರಕರಣದಲ್ಲೂ ಇದರ ಹಿಂದಿನ ಪ್ರಕರಣದಲ್ಲೂ ಬಹಳಷ್ಟು ಚೂರಿರತಿಗಳು ಮತ್ತು ಹಲ್ಲೆಗಳು, ಹತ್ಯಾ ಯತ್ನಗಳು ನಡೆದಿದೆ. ಅವರ ಹಾಸ್ಪಿಟಲ್ನ ಬಿಲ್ ಏನಿದೆ, ಆಸ್ಪತ್ರೆಯ ಬಿಲ್ಲಿನ ಖರ್ಚು ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಮತ್ತು ಯಾರೆಲ್ಲ ಅದರಲ್ಲಿ ದುಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಗೊತ್ತಿರ್ಬೋದು, ಆ ಇಮ್ರಾನ್ ಅನ್ನುವಂತಹ ಕಣ್ಣೂರಿನ ಹುಡುಗ ಇವತ್ತಿಗೂ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. 1 ತಿಂಗಳು ದಾಟಿತು. ಅವನ ಸಂಸಾರದ ವ್ಯವಸ್ಥೆ ಏನು, ಆರ್ಥಿಕ ವ್ಯವಸ್ಥೆ ಏನು, ಯಾರು ನೋಡ್ಕೊಳ್ತಾರೆ? ಲುಕ್ಮಾನಿಗೆ ಇವತ್ತಿಗೂ ಕೂಡ ದುಡಿಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಕಲಂದರ್ ಸಾಫಿ ಒಬ್ಬ ಮನುಷ್ಯನ ಥರ ಆಗಬೇಕಾದ್ರೆ ಎಷ್ಟು ದಿವಸ ಆಗ್ಬೋದು? ಕೈಯನ್ನು ನೋಡಿದಿರ್ಬೋದು.
ನನಗಿಂತ ಜಾಸ್ತಿ ಮಾಧ್ಯಮ ಮಿತ್ರರು ನಿಮ್ಗೆ ಗೊತ್ತಿದೆ ಯಾವ ರೀತಿ, ಯಾವ ಒಂದು ವಿಕೃತ ಮನಸ್ಥಿತಿ ಇವ್ರದ್ದು. ಈ ವ್ಯಕ್ತಿಗಳಿಗೆ ಕೂಡ ಯಾರು ಹಲ್ಲೆಗೆ ಒಳಪಟ್ಟು ದುಡಿಲಿಕ್ಕೆ ಆಗದೆ ತನ್ನ ಜೀವನವನ್ನು ಕಳೀತಾ ಇದ್ದಾರೆ, ಅವರ ಮನೆಗೂ ಕೂಡ ಇವರು ಆರ್ಥಿಕ ನೆರವನ್ನು ಸರ್ಕಾರ ಘೋಷಣೆ ಮಾಡಬೇಕು. ಭರತ್ ಕುಂಡೇಲ್ ಅನ್ನುವಂತಹ ಆ ಕೊಲೆಯ ಸೂತ್ರಧಾರನನ್ನು ಬಂಧಿಸಬೇಕು. ಅದರ ಜೊತೆಗೆ ಇದಕ್ಕೆ ಪ್ರಚೋದನೆ ಕೊಟ್ಟಂತಹ, ಈ ಕೊಲೆಗೆ ಪ್ರಚೋದನೆ ಭಾಷಣ ಮಾಡಿ ಇವರನ್ನು ಮೋಟಿವೇಶನ್ ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿ ಮತ್ತು ಮೆಂಡನ್ರ ವಿರುದ್ಧವೂ ಕೂಡ ದೂರು ದಾಖಲಾಗಿ ಇವರನ್ನು ಕೂಡ ಆ ಕೊಲೆ ಕೇಸಿನಲ್ಲಿ ಸೇರಿಸಿ ಬಂಧನ ಮಾಡಬೇಕು. ಮತ್ತು ಈ ಜಿಲ್ಲೆಯ ಶಾಶ್ವತ ಶಾಂತಿ ಮತ್ತು ಸಾಮರಸ್ಯಕ್ಕೆ ಬೇಕಾದಂತಹ ಕಾರ್ಯಯೋಜನೆಯನ್ನು ಸರ್ಕಾರ ಹಾಕಬೇಕು. ಬರೇ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿ ಹೋದರೆ ಆಗಲಿಕ್ಕಿಲ್ಲ. ಅದನ್ನು ಕಾರ್ಯಪ್ರವೃತ್ತ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು. ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಜೀವಕ್ಕೆ ಬೆಲೆ ಇದೆ. ಇನ್ನಷ್ಟು ಇಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕು. ಈಗಾಗಲೇ ರಿಯಾಜ್ರವರು ಪ್ರಸ್ತಾಪಿಸಿದರು ನಾಕಾಬಂದಿಗಳು ಯಾವ ರೀತಿ ಕಾರ್ಯಾಚರಿಸ್ತಾ ಇದೆ ಅಂತೇಳಿ. ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರನ್ನು ಸೇರಿಕೊಂಡು ನಾವೆಲ್ಲರೂ ಕೂಡ ದಿನಂಪ್ರತಿ ಹೋರಾಟ ಮಾಡ್ತಾ ಇದ್ದೀವಿ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಕಟಿಬದ್ಧತೆ ಅಥವಾ ಪೊಲೀಸರ ಒಂದು ಕಾರ್ಯದಕ್ಷತೆ ಏನಿದೆ, ಇದನ್ನು ನಮಗೆ ಯಾಕೆ SP ವ್ಯಾಪ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನಾನು ಹೇಳುವಂಥದ್ದು ಸರ್ಕಾರವನ್ನು, ಈ ಗೃಹ ಸಚಿವರು ಪ್ರಪ್ರಥಮವಾಗಿ ಈ ರಾಜ್ಯದ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ಅದರ ಜೊತೆಗೆ ಇಲ್ಲಿಯ SP ವರ್ಗಾವಣೆ ಮಾಡಬೇಕು. ಒಂದು ದಕ್ಷ ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತಹ ಒಬ್ಬ ಅಧಿಕಾರಿಯನ್ನು ಇಲ್ಲಿಗೆ SP ಆಗಿ ನೇಮಕ ಮಾಡಬೇಕು. ಅದು ತಕ್ಷಣ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಈಗ ತಪ್ಪಿಸಿಕೊಂಡಿದ್ದಾರೆ ಅಂತಿದೆ. ತಪ್ಪಿಸಿಕೊಂಡಿದ್ದರೆ ಇವರಿಗೆ ಆಶ್ರಯ ಕೊಟ್ಟವರು, ಇವರಿಗೆ ಬೇಕಾದಂತಹ ಕೊಲೆಗೆ ಬೇಕಾದಂಥ ಅಥವಾ ಗುಂಪು ಹತ್ಯೆಗೆ ಬೇಕಾದಂತಹ ಸಹಕಾರ ನೀಡಿದಂತಹ ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು. ಇನ್ನು ಮುಂದೆ ಇಂತಹ ಆಲೋಚನೆ ಮಾಡುವವನಿಗೂ ಕೂಡ ಅದು ಹೆದರಿಕೆ ಬರಬೇಕು, ಅವರು ನಡಗಬೇಕು. ಅಂತಹ ಆ ಒಂದು ಸ್ಟ್ಯಾಂಡನ್ನು ಡಿಪಾರ್ಟ್ಮೆಂಟ್ ಮತ್ತು ಇಲ್ಲಿ ಜಿಲ್ಲಾಡಳಿತ ತೆಗೆದರೆ, ಇಲ್ಲಿಯ ಸರ್ಕಾರ ತೆಗೆದರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇದೆ. ನಾವು ಹೇಳ್ತಾ ಇರುವಂಥದ್ದು, ಈ ಭರತ್ ಕುಂಡೇಲನ್ನು ಒಂದು ವೇಳೆ ನೀವು ಬಂಧನ ಮಾಡಿ ಈ ಪ್ರಚೋದನಕಾರಿಗಳು ಮತ್ತು ಇದಕ್ಕೆ ಕಾರಣಕರ್ತರನ್ನು ನೀವು ಬಂಧನ ಮಾಡದಿದ್ದರೆ ನಾವು ಪ್ರತಿಭಟನೆ ಮಾಡುತ್ತೇವೆ. ನಾವು ಸರ್ಕಾರದ ವಿರುದ್ಧ ಮತ್ತು ಇಲ್ಲಿಯ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ, ನಾವು ಹೋರಾಟ ಮಾಡ್ತೇವೆ. ಈ ಕಳೆದ ಒಂದು ತಿಂಗಳಿಂದ ನಡೆದಂತಹ 2 ಹತ್ಯೆಗಳು ಮತ್ತು ಬಹಳಷ್ಟು ಹತ್ಯಾ ಯತ್ನಗಳೇನಿದೆ, ಇದರ ವಿರುದ್ಧವೂ ಕೂಡ ನಮ್ಮ ಕಾನೂನು ಹೋರಾಟ ಆ ಒಂದು ಕಾನೂನು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅದನ್ನು ನಾವು ಮುಂದುವರಿಸ್ತೇವೆ. ಅದರ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. SP ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ಇಲ್ಲಿ ಭರತ್ ಕುಂಡೇಲ್ ಸೇರಿದಂತೆ ಇದಕ್ಕೆ ಪ್ರಚೋದನೆ ಕೊಟ್ಟಂತಹ ಮತ್ತು ಈ ಕೃತ್ಯದಲ್ಲಿ ಭಾಗಿಯಾದಂತಹ ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಗೂಂಡಗಳನ್ನು, ಎಲ್ಲ ಕ್ರೌರಿಗಳನ್ನು ಬಂಧನೆ ಮಾಡಬೇಕು. ಇಲ್ಲದಿದ್ದರೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ನಾವು ಈಗಾಗಲೇ ನಿನ್ನೆ 24 ಗಂಟೆ ಟೈಮ್ ಕೊಟ್ಟಿದ್ದೇವೆ. ಭರತ್ ಕುಂಡೇಲನ್ನು ಮತ್ತು ಈ ಹಂತಕರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ. ಇವತ್ತು ರಾತ್ರಿಗೆ ಅದು ಮುಗೀತದೆ. ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಒಂದು ಕಡೆಯಿಂದ ಏನು ಹೇಳ್ತೀರಿ, ಪ್ರಚೋದನಾತ್ಮಕ ಭಾಷಣಗಳನ್ನ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ನೀವೇನು ಮಾಡ್ತಾ ಇದ್ದೀರಿ? ಮತ್ತೆ ಈ ವೀರತ್ವ ಅಂದ್ರೆ ಯಾವ ರೀತಿ ಇರಬೇಕು?
ಒಬ್ಬನನ್ನ ಎಲ್ಲಿಗೋ ಜನ ಇಲ್ಲದ ನಾವು ಹೇಳಿದ್ದಲ್ಲ, ವೀರತ್ವ ಅಲ್ಲಲ್ಲ. ಹೌದು, ನಾವು ಹೇಳಿದ್ದಲ್ಲ. ನಾವೇನು ಹೇಳಿದ್ದಂತ ಹೇಳಿದ್ರೆ ಅಲ್ಲಲ್ಲ, ನಾವೇನು ಹೇಳಿದ್ದಂತ ಹೇಳಿದ್ರೆ ಫಾಜಿಲ್ ಕೊಲೆಯಾದಂತಹ ಸಂದರ್ಭದಲ್ಲಿ ಒಬ್ಬ ಅಮಾಯಕನನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಕೈಕಟ್ಟಿ ಒಂದು ಅಂಗಡಿಯ ಮುಂದೆ ನಿಂತಿದ್ದವನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಶರಣ್ ಪಂಪೋಲ್ ಹೇಳಿದ್ರು, ವೇದಿಕೆಯನ್ನು ಕಟ್ಟಿಕೊಂಡು ತುಮಕೂರಲ್ಲಿ ಭಾಷಣ ಮಾಡಿಕೊಂಡು, ನಾವು ಆಗೀಗ ಕೊಲ್ಲಿಲ್ಲ, ನಾವು ನಮ್ಮ ಹುಡುಗರು ಏನು ಮಾಡಿದ್ರು ಎಲ್ಲ ನೋಡ್ತಿರುವಾಗ ಅವರ ನಡುವೆ ಹೋಗಿ ಕೊಂದು ಹಾಕಿದ್ರು ಅಂತ ಹೇಳಿ ವೀರತ್ವವನ್ನು ಬೀಗಿದ್ರು ಅವರು. ಆ ವೀರತ್ವ ಏನು ಅವರು ಬೀಗಿದ್ರಲ್ಲ, ಅವರೇ ಏನು ಮಾಡಿದ್ದಾರೆ, ನಿನ್ನೆ ಪ್ರತಿಕಾರ ಅಂತ ಹೇಳುವಾಗ ಯಾವುದೋ ಒಂದು ಗುಡ್ಡೆಗೆ ಹೊಯ್ಗೆಯನ್ನು ಹಾಕಿಸಲಿಕ್ಕೆ ಯಾರೂ ಇಲ್ಲದಂಥ ಸ್ಥಳಕ್ಕೆ ಇಬ್ಬರನ್ನ ಕರೆಸಿ 15 ಮಂದಿ ಕೂಡಿಕೊಂಡಿದ್ದಾರೆ. ಇದು ಎಲ್ಲಿಯ ವೀರತ್ವ ಅಂತ ಪ್ರಶ್ನೆ ಮಾಡಿದ್ದು. ನಾವು ಮಾಡುವುದಿಲ್ಲಲ್ಲ, ನಾವು ಮಾಡುವುದಿದ್ರೆ ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ ಅಗತ್ಯ ಇರಲಿಲ್ಲಲ್ಲ. ನಾವು ಹೇಳಿದ್ದು ಕ್ಲಿಯರ್ ಆಗಿ ಹೇಳಿದ್ದೇವೆ, ನಿನ್ನೆಯೂ ಕೂಡ ಹೇಳಿದ್ದೇವೆ, ನಾವು ಪ್ರತಿಕಾರ ಮಾಡುವಂತಹ ರಿಯಾಕ್ಟ್ ಮಾಡುವಂತಹ ಕೆಲಸಕ್ಕೆ ಹೋಗುವುದಿಲ್ಲ. ಅದಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ, ಕಾನೂನು ವ್ಯವಸ್ಥೆ ಇದೆ, ಸಂವಿಧಾನ ಇದೆ. ಆ ರೀತಿ ನಾವು ಮಾಡುವುದಿದ್ರೆ ಇಷ್ಟು ಜೀವಗಳು ಹೋಗ್ತಾ ಇರಲಿಲ್ಲ. ನಾವು ನಿನ್ನೆ ನೀವು ನಮ್ಮ ಅಂತ್ಯ ಸಂಸ್ಕಾರವನ್ನು ಮಾಡುವವರೆಗೆ ಈ ಸಮುದಾಯ ಅಥವಾ ಈ SDPI ಎಷ್ಟು ಸಂಯಮದಿಂದ, ಮೊನ್ನೆ ಅಶ್ರಫ್ ಕೊಲೆಯಾಗಿ ಈವರೆಗೆ ಎಷ್ಟು ಸಂಯಮದಿಂದ ಇದೆ, ಎಷ್ಟು ಪೊಲೀಸ್ ಇಲಾಖೆಯೊಂದಿಗೆ ಮಾತುಕತೆ ನಡೆಸ್ತಾ ಇದೆ, ಶಾಂತಿ ಸೌಹಾರ್ದತೆ ಕುರಿತು ಎಷ್ಟು ಮಾತನಾಡ್ತಾ ಇದೆ ಅಂತೇಳಿ ನಿಮಗೆ ಗೊತ್ತಿದೆ. ಈ ಹಿಂದಿನ ಪ್ರೆಸ್ ಮೀಟಲ್ಲೂ ನಾವು ಹೇಳಿದ್ದೇವೆ, ಕಳೆದ ಪ್ರತಿಭಟನೆಯಲ್ಲೂ ಹೇಳಿದ್ದೇವೆ, ನಿನ್ನೆಯೂ ಕೂಡ ಹೇಳಿದ್ದೇವೆ, ಕೊಲೆ ನಡೆದಂಥ ದಿನ ರಾತ್ರಿಯೂ ಕೂಡ ಹೇಳಿದ್ದೇವೆ. ಪೊಲೀಸ್ ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ಸ್ಪಂದಿಸಿಕೊಂಡು ಹೋಗ್ತಾ ಇದ್ದೇವೆ ನಾವು. ಅದನ್ನು ನಮ್ಮ ಏನು ಇದಾಗಿ ಅವರು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲ, ಮುಸ್ಲಿಂ ಸಮುದಾಯದ ಇವರಿಗೆ ವೀಕ್ನೆಸ್ ಆಗಿ ತಗೊಳ್ಬಾರ್ದು, ಅದನ್ನು ಮುಸ್ಲಿಂ ಸಮುದಾಯದ ದೌರ್ಬಲ್ಯವಾಗಿ ತಗೊಳ್ಬಾರ್ದು. ಮುಸ್ಲಿಂ ಸಮುದಾಯ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದೆ, ಆ ಕಾರಣಕ್ಕಾಗಿ ಕಾನೂನು ವ್ಯವಸ್ಥೆಗೆ ಬೆಲೆ ಕೊಡ್ತಾ ಇದೆ, ಆ ಕಾರಣಕ್ಕಾಗಿ ಇವರಿಗೆ ನಾವು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಷ್ಟೇ. SDPI ಪಾರ್ಟಿ ನೀವು ಮುಸ್ಲಿಂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತೀರಾ ಅಥವಾ ಪೊಲಿಟಿಕಲ್ ಪಾರ್ಟಿ? ಫಸ್ಟ್. ಸೆಕೆಂಡ್, ನೀವು ಮುಸ್ಲಿಂ ಸಮುದಾಯವನ್ನ ಸಪೋರ್ಟ್ ಮಾಡಿ ಅವರ ಸಪೋರ್ಟ್ ನಿಲ್ಲುವುದಂದ್ರೆ, ಇನ್ನೊಂದು ಕಡೆ ಹಿಂದೂ ಸಮುದಾಯವನ್ನ ಸಪೋರ್ಟ್ ಮಾಡಿಕೊಂಡು ಈಗೇನು ಕಾರ್ಯಕ್ರಮ ಹೆಸರುಗಳನ್ನು ನೀವು ತಗೊಳ್ತೀರಿ, ಅವ್ರು ನಿಲ್ಲೋದ್ರ ತಪ್ಪೇನು? ಮತ್ತೆ ನೀವೀಗ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬ್ಲೇಮ್ ಮಾಡ್ತೀರಿ, ಇಲ್ಲಿನ ಉಸ್ತುವಾರಿ ಸಚಿವರು ನೋಬಡಿ ವಿಸಿಟೇಟಿ ಅಂತ. ನಿಮ್ಮ ಈ ರೀತಿಯಾದ ರೆಪ್ರೆಸೆಂಟೇಷನ್ಗಳು ಒಂದೊಂದು ಪಾರ್ಟಿ ಒಂದೊಂದು ಸಮುದಾಯಗಳ ಕಡೆ ಮಾಡ್ತಿರೋದ್ರಿಂದ ಈ ರೀತಿ ಸಾವುಗಳು ಹೆಚ್ಚಾಗ್ತಿದೆ ಅಂತ ಅನಿಸ್ತಿಲ್ಲ? ಮಂಗಳೂರಿನ ದಕ್ಷಿಣ ಕನ್ನಡದ ಇತಿಹಾಸ ಬರೀ ಜಾತಿವಾದದಿಂದಲೇ ಹೊಡೆದಾಟ ಆಗ್ತಿರೋದು. ಅದರ ಮಧ್ಯದಲ್ಲಿ SDPI ತನ್ನ ಬೇಳೆ ಬೇಯಿಸ್ಕೊಂಡ್ರೆ BJP ಒಂದು ಕಡೆ ತನ್ನ ಬೇಳೆ ಬೇಯಿಸ್ಕೊಳ್ತೀವಿ. ಇಲ್ಲಿ ಅಲ್ಲಲ್ಲ, ನೀವು ನಾವು ತೆಗೆದುಕೊಂಡಂಥ ನಿಲುವೇನಂತ ಹೇಳಿದರೆ, ಇವಾಗ ಅಶ್ರಫ್ ಕೊಲೆ ನಡೆಯಿತು ಅಮಾಯಕ, ನಿನ್ನೆ ರಹೀಂ ಕೊಲೆ ನಡೆಯಿತು ಅಮಾಯಕ. ಒಂದು ನಿಮಿಷ ನಾನು ಕ್ಲಿಯರ್ ಮಾಡ್ತೇನೆ ನಿಮಗೆ. ಅಲ್ಲ, ನಾನು ಕೇಳ್ತೀನಿ, ನಿಮಗೆ ಕ್ಲಿಯರ್ ಮಾಡ್ತೇನೆ, ನೀವು ಹೇಳಬೇಕು ಅದನ್ನು. ಅಲ್ಲ, ನಾನು ಕ್ಲಿಯರ್ ಮಾಡಿದ ಮೇಲೆ ನೀವು ಹೇಳಿ ಅಂತ. ಮನುಷ್ಯ ಓಕೆ ಓಕೆ. ಒಂದು ಇವರೇ ಸರ್, ನಾನು ಕ್ಲಿಯರ್ ಮಾಡ್ತೇನೆ. ನೀವು ಕೇಳಿದ ಕ್ವಶನ್ಗೆ ಕ್ಲಿಯರ್ ಮಾಡ್ತೇನೆ, ಆಮೇಲೆ ಕೇಳಿ ನೀವು. ಅಶ್ರಫ್ ಕೊಲೆ ನಡೆಯುತ್ತೆ, ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ಸಂಪೂರ್ಣವಾಗಿ ಬಿಟ್ಟುಕೊಟ್ವಿ ನಾವು. ಅಮಾಯಕನ ಕೊಲೆಯಾಗಿದೆ, ಮುಸ್ಲಿಮನ ಕೊಲೆ ಅಂತ ಹೇಳಲಿಲ್ಲ ನಾವು. ಆ ಕೊಲೆಯಾಗಿ ನಂತರ ಅವರ ಮನೆಯವರು ಬಂದು ರಾತ್ರಿ 1:30 ಗಂಟೆಗೆ ಕನ್ಫರ್ಮ್ ಆಗುವ ತನಕ ನಾವು ಮುಸ್ಲಿಮನ ಕೊಲೆಯಾಗಿದೆ ಅಂತ ಹೇಳಲಿಲ್ಲ. ಒಂದು ಅಮಾಯಕನನ್ನ ಸಂಘ ಪರಿವಾರದವರು ಗುಂಪು ಹತ್ಯೆ ಮಾಡಿದ್ದೇವೆ ಅಂತಲೂ ನಾವು ಹೇಳಿದ್ದು. ಈ ಕೊಲೆಯಲ್ಲಿ ಒಬ್ಬ ರೌಡಿ ಶೀಟರನ್ನ ಕೊಲೆ ಆದಾಗಿದೆ. ಅವರು ಬಂದು ಹಿಂದುತ್ವ, ಸಂಘ ಪರಿವಾರ, ಹಿಂದೂ ಅಂತ ಹೇಳಿಕೊಂಡು ಮಾತ್ರ ಒಬ್ಬ ರೌಡಿ ಶೀಟರ್ ಕೀರ್ತಿ ಅನ್ನುವಂಥ ಒಬ್ಬನನ್ನು ಕೊಲೆ ಮಾಡಿದವ, ಫಾಜಿಲ್ನನ್ನು ಕೊಲೆ ಮಾಡಿದಂಥ ರೌಡಿ ಶೀಟರ್ನ ಕೊಲೆ ವಿಚಾರವಾಗಿ ಅವರು ಬಂದಿದ್ದು. ನಾವು ನಿನ್ನೆ ಬಂದಿದ್ದು ರಹೀಂ ಅನ್ನುವಂತಹ ಒಬ್ಬ ಅಮಾಯಕನ ಕೊಲೆ ನಡೆಯುತ್ತೆ, ಆ ವಿಚಾರವಾಗಿ ನಾವು ಮಾತಾಡಿದ್ದು. ಇನ್ನು ಇಲ್ಲಿ ನಾವು ದಿನೇಶ್ ಕನ್ನಡಿಯ ಕೊಲೆ ನಡೆಯಿತು, BJPಯ ನಾಯಕ ಧರ್ಮಸ್ಥಳದಲ್ಲಿ ಹೊಡೆದುಕೊಂಡ್ರು. ಆ ಸಂದರ್ಭದಲ್ಲಿ ಇಲ್ಲಿ ಮಾತನಾಡಿದಂಥ ಏಕೈಕ ಪಕ್ಷ SDPI. ಅಲ್ಲಿಂದ ಪಾದಯಾತ್ರೆಯನ್ನ ಇಲ್ಲಿ SP ಕಚೇರಿಯ ಮುಂದೆವರೆಗೆ ನಾವು ಮಾಡಿದ್ದೆವು. ಸೌಜನ್ಯ ಪ್ರಕರಣ ಆದಾಗ ನಾವು ಬೀದಿಯಲ್ಲಿದ್ದೆವು, ಇಲ್ಲಿಲ್ವಾ? ದಕ್ಷಿಣ ಕರ್ನಾಟಕದಲ್ಲಿ ಅದೆಷ್ಟೋ ದಲಿತ ಮೇಲೆ ದೌರ್ಜನ್ಯ ನಡೆದಾಗ ನಾವಿದ್ದೆವು.
ನಾವಿಲ್ಲಿ ಮುಸ್ಲಿಮರ ಪರವಾಗಿ ಒಂದು ಹಿಂದುಳಿದ ಅಲ್ಪಸಂಖ್ಯಾತ ವರ್ಗ ನಿರಂತರವಾಗಿ ಈ ದೇಶದಲ್ಲಿ ದೌರ್ಜನ್ಯ ನಡೆಯುತ್ತಿರುವಂಥ ವರ್ಗ, ಈ ವರ್ಗದ ಪರವಾಗಿ ಮಾತನಾಡುವಾಗ ನಮ್ಮನ್ನು ಮತ್ತು ಸಂಘ ಪರಿವಾರನನ್ನು ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬಾರ್ದು. ಸಂಘ ಪರಿವಾರನ ಹುಟ್ಟಿ ಹಾಕಿಸಿದ್ದೆ ಇಲ್ಲಿ ಮುಸಲ್ಮಾನರನ್ನು ಇಲ್ಲದಾಗಿಸಲಿಕ್ಕೆ, ಕ್ರೈಸ್ತರನ್ನು ಇಲ್ಲದಾಗಿಸಲಿಕ್ಕೆ, ಕಮ್ಯುನಿಸ್ಟರನ್ನು ಇಲ್ಲದಾಗಿಸಲಿಕ್ಕೆ, ಸಂವಿಧಾನವನ್ನು ಇಲ್ಲದಾಗಿಸಲಿಕ್ಕೆ. ನಾವಿಲ್ಲಿ ಹುಟ್ಟಿಕೊಂಡದ್ದು ಸಂವಿಧಾನ, ಸಮಾನತೆ ಎಲ್ಲವೂ ಕೂಡ ಈ ದೇಶದಲ್ಲಿ ಉಳಿಬೇಕು, ಪ್ರಜಾಪ್ರಭುತ್ವ, ಜಾತ್ಯತೀತ ಉಳಿಬೇಕಂತೇಳಿ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದದ್ದು. ಅದಲ್ಲದ ನಾವಾಗಿರ್ತಿದ್ರೆ ನಾವು ಕೂಡ ಅವ್ರ ರೀತಿ ಮಾಡ್ತಿದ್ದೆವು. ನಾವೆಲ್ಲ ಮಾಡ್ತಾ ಇಲ್ಲಲ್ಲ. ನಮ್ಗಿಲ್ಲಿ ಅನಿಸ್ತಾ ಇರುವುದು, ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ನಿರ್ಮಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡುವಂತ ಪೊಲೀಸರು ಇಲ್ಲಿ ಬೇಕು. ಹಿಂದೂ ಗ್ಯಾಂಗ್ ಮುಸ್ಲಿಂ ಗ್ಯಾಂಗ್ ಅನ್ನೋದಕ್ಕಿಂತ ಪರ್ಸನಲ್ ವಾರ್ಗಳು ಅಂತ ಹೇಳ್ತಾರೆ. ಹಾಗಾಗಿ ಪಾರ್ಟಿಗಳು ನೀವು ಕೂತ್ಕೊಳ್ತೀರಾ? ನಿಮಗೆ ಇದನ್ನೆಲ್ಲ ಶಾಂತಿ ವ್ಯವಸ್ಥೆನ ತಳಮಟ್ಟಕ್ಕೆ ತರೋದಕ್ಕೆ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ಬೇಕು ಅಂತ ಅನ್ಸಲ್ಲ? ನಾವು ಹೇಳುವಂಥದ್ದು, ನಾವಿಲ್ಲಿ ಕಾನೂನು ಪ್ರಕ್ರಿಯೆಗಳೇನಿದೆ ಅದು ಶಕ್ತಗೊಳ್ಬೇಕು. ಅದನ್ನು ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಶಕ್ತಗೊಳಿಸಬೇಕಂತೇಳಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕೆಲಸ ಮಾಡಿದರೆ ಇಲ್ಲಿ ಎನ್ಕೌಂಟರ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇಲ್ಲಿ ಶಾಂತಿ ತನ್ನಿಂದ ತಾನೇ ಬರ್ತದೆ. ಈ ಪ್ರಚೋದನಕಾರಿ ಭಾಷಣ ಮಾಡುವವರನ್ನು, ಈ ಭರತ್ ಕುಂಬ್ನಂತಹ ಯೋಮನ ಆರೋಪಿಗಳನ್ನು ಒಂದಷ್ಟು ದಿನ ಜೈಲಲ್ಲಿ ಇಡ್ಲಿ ಅಂತೆ, ಇವರನ್ನ ಗಡಿಪಾರು ಮಾಡಲಿ ಅಂತೆ. ಯಾಕೆ ಮಾಡುವುದಿಲ್ಲ? ಅಶ್ರಫ್ ಕೊಲೆ, ಉಡುಪಿನ ಅಶ್ರಫ್ ಕೊಲೆ, ಸುಹಾಸ್ ಶೆಟ್ಟಿ ಕೊಲೆ, ಅದೇ ರೀತಿ ಅಬ್ದುಲ್ ರಹಿಮಾನ್ ಕೊಲೆ, ಇದು ಮೂರನ್ನು ಕೂಡ ತನಿಖೆ ಆಗಲಿ. ಸರ್ಕಾರದ ಜವಾಬ್ದಾರಿ ಅಲ್ವಾ, ಅದು ಯಾವ ರೀತಿ ಇದೆ ಅವರು ನಿಭಾಯಿಸಬೇಕಲ್ವ. ಅವರು ಅಮಾಯಕನನ್ನು, ರೌಡಿ ಶೀಟರನನ್ನು ಒಂದೇ ತಕ್ಕಡಿಯಲ್ಲಿ ಇಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಒಬ್ಬ ಅಮಾಯಕನೇ. ಎರಡು ಜೀವವನ್ನು ಬಲಿ ತೆಗೆದಂತಹ ರೌಡಿ ಶೀಟರ್ನಿಗೆ ಕಾಂಪನ್ಸೇಷನ್ ಕೊಡಬೇಕನ್ನುವಂಥದ್ದು ನನ್ನ ವಾದ ಇಲ್ಲ. ನಾನು ಹೇಳುವಂಥ ಅಬ್ದುಲ್ ರಹೀಮ್ ಅನ್ನುವಂಥ ಒಬ್ಬ ಅಮಾಯಕ, ನೀವು ಸ್ಥಳೀಯ ಮಟ್ಟದಲ್ಲಿ ಹೋಗಿ ವಿಚಾರಿಸಿ, ಅವನ ಧರ್ಮವನ್ನು ಬಿಟ್ಟು ವಿಚಾರಿಸಿ, ಅದು ಗೊತ್ತಾಗ್ತದೆ. ಒಬ್ಬ ಅಶ್ರಫ್, ಲೋಕವೇ ಗೊತ್ತಿಲ್ಲದಂತಹ ಒಬ್ಬ ಮುಗ್ಧ, ಅವನಿಗೆ ಗೊತ್ತಿಲ್ಲ ನನ್ನನ್ನು ಯಾಕೆ ಸಾಯಿಸ್ತಾರೆ ಅಂತೇಳಿ. ದಾಹಕ್ಕೆ ಬೇಕಾಗಿ ಒಂದು ಗ್ಲಾಸ್ ನೀರು ಕೇಳಿದಕ್ಕೆ ಈ ರೀತಿ ದಹಿಸ್ಕೊಳ್ತಾರಂತೆ, ಈ ರೀತಿ ವಿಕೃತ ಮೆರೆದವರನ್ನ ಕೊಂದು ಹಾಕ್ತಾರಂತ ಹೇಳಿದರೆ ಅವನ ತಾಯಿ ತಂದೆಗೆ ನಾವು ಅವ ಪಾಪ ಮಾನಸಿಕವಾಗಿ ಅಸ್ವಸ್ಥನಾದರೂ ಕೂಡ ರೈಲ್ವೆ ಟ್ರ್ಯಾಕಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಹೆಕ್ಕಿ ಅದರಿಂದ ಬಂದಂತಹ ಅಲ್ಪ ಮೊತ್ತ ಹಣವನ್ನು ಅವನು ಹೊಟ್ಟೆ ತುಂಬಿಸಿಕೊಂಡು ದಿವಸಕ್ಕೆ ಒಂದು ದಿವಸ ಮಾತ್ರ ತಿಂತಾನೆ, ಒಂದು ವಕ್ತ ಮಾತ್ರ ಅವನು ತಿಂತಾನೆ, ಒಂದು ವಾರದಲ್ಲಿ 2 ದಿವಸ ಉಪವಾಸಿಯಾಗಿರ್ತಾನೆ. ಉಳಿದಂಥ ಹಣವನ್ನು ತನ್ನ ತಾಯಿಗೆ ಕಳಿಸಿಕೊಟ್ಟಂತಹ ಆ ಮುಗ್ಧನನ್ನು ಈ ರೀತಿ ಚಿತ್ರಹಿಂಸೆ ಮಾಡಿಕೊಂಡು ಅವರು ಕೊಂದದ್ದು ಮಾತ್ರ ಅಲ್ಲ, ಆ ಹೆಣವನ್ನು ಇಟ್ಟುಕೊಂಡು 2 ಗಂಟೆ ಕಾಲ ಅವರು ಆಟ ಆಡ್ತಾರೆ ಅಂತ ಹೇಳಿದರೆ ಅವರ ಮನಸ್ಥಿತಿ ಏನು ಅಂತ ಹೇಳುವಂಥದ್ದು. ನಾವೊಂದು ಮನುಷ್ಯರಲ್ವ ನಾವು? ಇದನ್ನೆಲ್ಲ ಇಟ್ಟುಕೊಂಡು ನಾವು ಈ ಪ್ರಬುದ್ಧ ನಾಗರಿಕತೆ ಸುಮ್ಮನೆ ಇರಬೇಕಂತ ಹೇಳೋದಾ? ಅಂಥ ವ್ಯಕ್ತಿಗಳಿಗೆ ಸರ್ಕಾರ ಸ್ಪಂದಿಸಬೇಕಾ ಬೇಡವಾ? ಅವನನ್ನು ಮತ್ತು 2 ಕೊಲೆಯನ್ನು ಮಾಡಿದಂಥ ಕೊಲೆಪಾತಕಿ ರೌಡಿ ಶೀಟ್ ಸುಹಾಸ್ ಶೆಟ್ಟಿಯನ್ನು ಒಂದೇ ತಕ್ಕಡಿಯಲ್ಲಿ ಇಡಬೇಕಂತ ಹೇಳಿದರೆ ಸಾಧ್ಯನಾ? ಬಲ ದುಃಖ ಆಗ್ತದೆ, ಆತಂಕ ಆಗ್ತದೆ ಇಲ್ಲಿ ವ್ಯವಸ್ಥೆಯನ್ನು ನೋಡುವಾಗ. ಕೊಲೆಗೆ ಕೊಲೆ, ಹಲ್ಲೆಗೆ ಹಲ್ಲೆ, ಪ್ರಚೋದನೆಗೆ ಪ್ರಚೋದನೆ, ಇದು ನಮ್ಮ ಸಂಸ್ಕೃತಿ. ನಮ್ಮ ನಾಡು ಯಾವ ಕಡೆ ಹೋಗ್ತಾ ಇದೆ? ಇದನ್ನು ನಾವು ವೈಭವೀಕರಿಸಬೇಕಾಗಿರುವಂಥದ್ದು. ಪೊಲೀಸ್ನವರ ವೈಫಲ್ಯ ಕಾಣಿಸುತ್ತೆ. ನೀವು ಪೊಲೀಸ್ ಹತ್ರನೇ ಹೋಗಿ ಮತ್ತೆ ನಿಮ್ಮ ಮನವಿನ ಮೆಮೊರಂಡಮ್ಸ್ ಅನ್ನ ಕೊಡ್ತೀರಾ. ನಿಮಗೆ ಗೃಹ ಸಚಿವರಿದ್ದಾರೆ, ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಮೀಟ್ ಮಾಡಿ ಡೆಲಿಗೇಷನ್ ತಗೊಂಡೋಗಿ SDP ಪಾರ್ಟಿ ಇಷ್ಟೊಂದು ಪ್ರಜ್ಞೆಹೀನ ಪಾರ್ಟಿ ನಿಮ್ಮಲ್ಲಿ ಲೀಗಲಿ ಫೈಟ್ ಮಾಡ್ಲಿಕ್ಕೆ ಇಷ್ಟೊಂದು ಜ್ಞಾನ ಇರುವಂತ ಒಂದು ಪೊಲಿಟಿಕಲ್ ಪಾರ್ಟಿ, ನೀವು ಯಾರ ಹತ್ರ ಹೋಗಿ ಮೆಮೊರಂಡಮ್ ಕೊಡ್ತಿದ್ದೀರಾ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? ADGP ಹತ್ರ, IGP ಹತ್ರ, SP ಹತ್ರ, ಕಮಿಷನರ್ ಹತ್ರ ನೀವು ತಗೊಂಡೋಗಿ ಕೊಟ್ಟಾಗ ಅವರ ಬದಲಾವಣೆನ ನೀವು ಡಿಮ್ಯಾಂಡ್ ಮಾಡ್ತಿರೋದು, ನೀವು ಯಾರ ಹತ್ರ ಮಾಡಬೇಕು? ಒಂದು ನಿಮಿಷ ಸರ್, ಈ ವಿಚಾರದಲ್ಲಿ, ಅಶ್ರಫ್ ವಿಚಾರದಲ್ಲಿ ನಾವು ADGP ಕಮಿಷನರನ್ನು ಮಾತ್ರ ಸೀಮಿತಗೊಳಿಸಿಲ್ಲ.
ನಾವು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಯನ್ನು ಹೋಗಿ ಭೇಟಿ ಮಾಡಿ ಅವರಿಗೆ ವಿಚಾರವನ್ನು ಹೇಳಿದ್ದೇವೆ. ಗೌರವಾನ್ವಿತ ಮುಖ್ಯಮಂತ್ರಿಯನ್ನೇ ಹೋಗಿ, ನಾವು ಗೃಹ ಸಚಿವರ ಹತ್ರ ಹೋಗೋದಿಲ್ಲ. ನನ್ನ ಬಾಯಲ್ಲಿ ಆ ಶಬ್ದ ಬರಲಿಕ್ಕೆ ನನಗೆ ಇಷ್ಟನೂ ಇಲ್ಲ. ಅವರೊಂದು ಗೃಹ ಸಚಿವರ, ಆ ಕ್ವಾಲಿಟಿ ಬೇಕಲ್ಲ, ಆ ನೈತಿಕತೆ ಬೇಕಲ್ಲ ಅವರಿಗೆ. ನಾವು ಹೋಗಬೇಕಾದ್ರೂ ನಮಗೆ ಆ ಬೇಕಲ್ವ? ಅದರ ಗೋಚರವೇ ಇಲ್ಲದಂತಹ ಯಾರೋ ಬರೆದು ಕೊಟ್ಟದ್ದನ್ನು ಓದುವಂಥ ಒಬ್ಬ ಗೃಹ ಸಚಿವರು ಅವರ ಹತ್ರ ಹೋಗಿ ಏನು ಮಾಡಲಿಕ್ಕಿಲ್ಲ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಯನ್ನು ಹೋಗಿ ಕರ್ನಾಟಕದ ಮತ್ತು ಕೇರಳದ ಎರಡೂ ತಂಡವನ್ನು ಸೇರಿಕೊಂಡು ಮೊನ್ನೆ ಮುಖ್ಯಮಂತ್ರಿಯನ್ನು ಹೋಗಿ ಕೂಡ ಭೇಟಿ ಮಾಡಿದ್ದೇವೆ. ಈ ವಿಚಾರ ನಾವು ಹೇಳಿದ್ದೇವೆ. ಒಂದು SIT ಟೀಮ್ ರಚನೆ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಯಾವ ರೀತಿ ಕ್ರೂರತೆಯಿಂದ ಆ ವ್ಯಕ್ತಿಯನ್ನು ಕೊಲ್ಲಲ್ಪಟ್ಟಿದೆ ಅದನ್ನು ಕೂಡ ಅವರಿಗೆ ವಿವರಿಸಿಕೊಟ್ಟಿದ್ದೇವೆ. ಇದು ಇಲ್ಲಿ ನಾವು ಏನಿದ್ರೂ ಕೂಡ ಆ ಹಂತ ಇರ್ತದೆ, ಒಂದು ಹಂತ ಅಂತೇಳಿ, ಆ ಹಂತ ಹಂತವಾಗಿ ನಾವು ಹೋಗಿದ್ದೇವೆ. ನಾವು IG ಮತ್ತು SP ಮೀಟ್ ಮಾಡಿದಂಥ ಉದ್ದೇಶ, ಇಲ್ಲಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಕೆಲವೊಂದು ಆಯಕಟ್ಟಿನ ಪ್ರದೇಶ ಇದೆ. ನಮಗೆ ಸಂಶಯ ಇದೆ ಅವರು ಭಾರತದಲ್ಲಿದ್ದಾರಾ ಬೇರೆ ಎಲ್ಲಿದ್ದಾರಾ ಅಂತೇಳಿ. ಕೆಲವೊಂದು ಆಯಕಟ್ಟ ಪ್ರದೇಶದಲ್ಲಿ ಜನಪ್ರತಿನಿಧಿಗಳು ಕೂಡ ಹೋಗಲಿಕ್ಕಿಲ್ಲ, ಪೊಲೀಸವರು ಕೂಡ ಅಲ್ಲಿ ಹೋಗಲಿಕ್ಕಿಲ್ಲ. ಇಲ್ಲಿ ಇವರದೇ ಸಾಮ್ರಾಜ್ಯ. ಒಂದು ಈ ಕಮ್ಯುನಲ್ ಗೂಂಡಾಗಳು ಏನಿದ್ದಾರೆ, ಈ ರೌಡಿಸಮ್ ಮಾಡುವಂತಹ ಅಫ್ತೌಸಿಲಿ ಮಾಡುವಂಥವ್ರು ಏನಿದ್ದಾರೆ, ಇವರದ್ದೇ ಒಂದು ಹಬ್ಬಾಗಿ ಇಲ್ಲಿ ಮಾರ್ಪಾಡಾಗಿದೆ. ಇದನ್ನು ಮಟ್ಟ ಹಾಕಬೇಕು, ಅಲ್ಲಿ ರೈಡ್ ಮಾಡಿ ಇಂಥ ವ್ಯಕ್ತಿಗಳಿಂದ ಇಂಥ ಕಾರ್ಯಕ್ರಮ ನಡೀತಾ ಇದೆ. ಸಂಘಟಿತವಾದಂತಹ ಮತ್ತು ಪ್ರೀ ಪ್ಲ್ಯಾನ್ಡ್ ಕೆಲವು ಕಡೆ ನಡೀತಾ ಇದೆ. ಹೋಗಿ ರೈಡ್ ಮಾಡಿ ಅವರನ್ನ ನಿಮ್ಮ ಸುಪರ್ದಿಗೆ ತಗೊಳ್ಳಿ ಅಂತ ಹೇಳಿದರೆ ಅದನ್ನು ನಾವು ಹೋಗಿ ಮುಖ್ಯಮಂತ್ರಿಗೆ ಹೇಳಬೇಕಂತ ಹೇಳಿದ್ರೆ ಮುಂದಿನ ಅದನ್ನು ಕೂಡ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ನಿನ್ನೆ ನೀವೆಲ್ಲ ಹೋಗ್ಕೊಂಡು ಅಬ್ದುಲ್ ರಹೀಂ ಅವರ ಮನೆಯಲ್ಲಿ ಹೋಗಿದ್ದೀರಿ, ಮಾತಾಡಿದ್ದೀರಿ, ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ. ಅದರ ನಡುವೆ ಉಸ್ತುವಾರಿ ಸಚಿವರು ಅದೊಂದು ವೈಯಕ್ತಿಕ ದ್ವೇಷದಿಂದ ಆದಂತದ್ದು ಹೇಳಿದ್ದು ಅದನ್ನು ಖಂಡನೆ ಮಾಡಿದ್ದೀವಿ. ಆದರೆ ಹೊರತ ಮಜಲುವಲ್ಲಿ ಆದಂತಹ ಕೆಲವು ಘಟನೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಇನ್ಫಾರ್ಮೇಶನ್ ತಗೊಂಡಿದ್ದೀರಾ? ಅದು ಹಿಂದೆ ಡಿಸೆಂಬರಲ್ಲಿ ಆದ ಘಟನೆಗಳೆಲ್ಲ ಖಂಡಿತ ತಗೊಂಡಿದ್ದೀವಿ ಬ್ರದರ್, ಖಂಡಿತ ತಗೊಂಡಿದ್ದೀವಿ. ಆ ಘಟನೆಗೂ ಅಬ್ದುಲ್ ರಹೀಮಿಗೂ ಒಂದು ಸಂಬಂಧನೂ ಇಲ್ಲ. ಮತ್ತು ಒಂದು ಕೊಲೆ ಮಾಡುವಂತಹ ಒಂದು ಗುಂಪು ಹತ್ಯೆಗೆ ಪ್ರಚೋದಿಸಲ್ಪಡುವಂತಹ ರೀತಿಯಲ್ಲಿ ಅಲ್ಲಿ ಏನೂ ನಡೆದಿಲ್ಲ. ಒಂದು ಕ್ರಿಕೆಟ್ ತಂಡ ಅಥವಾ ಒಂದು ಗ್ರಾಮ ಅಥವಾ ಒಂದು ಊರು, ನೀವು ಒಂದು ಊರಲ್ಲಿದ್ದರೂ ಕೂಡ ನಾವು ಕ್ರಿಕೆಟ್ ಆಡುವಾಗ ಅಥವಾ ನಾವು ಅಂಗಡಿ ಬದಿಯಲ್ಲಿ ಮಾತಾಡುವಾಗ ಕೆಲವೊಂದು ಮಾತುಕತೆ ಅಥವಾ ಹೊಡೆದಾಟ ಇದೆಲ್ಲ ಸ್ವಾಭಾವಿಕ. ಇದು ನಾವು ಸಣ್ಣದರಿಂದ ನನಗೆ ನೆನಪಿರುವ ಹಾಗೆ ನಾನು ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ನಾವು ಒಟ್ಟಿಗೆ ಸೇರಿ ಕಲಿತಂಥ ಸಂದರ್ಭದಲ್ಲಿ ಪರಸ್ಪರ ಹೊಡೆದಾಡ್ತೀವಿ, ಮತ್ತು ಒಟ್ಟಿಗೆ ಹೋಗಿ ಐಸ್ ಕ್ಯಾನ್ ತಿಂತೀವಿ. ಅದದು ಆ ಊರಿನ ಆ ಸೊಬಗದು. ಅದನ್ನು ಇಟ್ಟುಕೊಂಡು ಇಷ್ಟು ದೊಡ್ಡ ಹತ್ಯೆ ಆಗ್ತದೆ ಅಂತ ಹೇಳಿದರೆ ಅಷ್ಟು ಮೂರ್ಖರು ಈ ನಾಡಿನ ಪ್ರಜ್ಞಾವಂತರಲ್ಲ. ಇದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹತ್ಯೆಯ ತನಿಖೆಯನ್ನು ದಿಕ್ಕು ತಪ್ಪಿಸಲಿಕ್ಕೋಸ್ಕರ ಇದನ್ನು ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅದಕ್ಕೂ ಇದಕ್ಕೂ ಯಾವುದೇ ಸಾಮ್ಯತೆಗಳಿಲ್ಲ. ಅದು ಇಂಥ ಅಮಾಯಕರನ್ನು ಕೊಲೆಯಾಗುವಾಗ ಈ ಹಿಂದೆಯೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಕೆಲವು ಸೋಷಲ್ ಮೀಡಿಯಾಗಳಲ್ಲಿ ಇವರು ಈ BJP ಸಂಘ ಪರಿವಾರದವರು ಇಂಥ ಲೇಖನಗಳನ್ನು ಬಿಡುವಂಥದ್ದು, ಕಟ್ಟುಕತೆಗಳನ್ನು ಕಟ್ಟುವಂಥದ್ದು, ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಾ ಇದೆ. ಅದರ ಒಂದು ಭಾಗವಾಗಿರ್ತದೆ ಇದು. ಒಂದು ವೇಳೆ ಅಂತಹ ಜಗಳ ಆಗಿದೆ ಅದರ ವಿರುದ್ಧ ದೂರು ದಾಖಲಾಗೋದಿಲ್ವಾ ಸರ್? ದೂರಾಗಿ ಅವರ ಮೇಲೆ FIR ಆಗಿ ಅವರನ್ನು ಅರೆಸ್ಟ್ ಮಾಡೋದು ಅಥವಾ ಅವರನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡೋದು, ಈ ರೀತಿ ಏನಾದರೂ ಆಗಿದೆಯಾ? ಅಟ್ಲೀಸ್ಟ್ ಒಂದೊಂದು ಪೆಟ್ಟಿ ಕೇಸ್ ಅಂತ ಹೇಳ್ತಾರಲ್ಲ, ಅದಾದ್ರೂ ಆಗಬೇಕಿತ್ತಲ್ಲ ಸ್ಥಳೀಯ ಮಟ್ಟದಲ್ಲಿ. ಈಗ ನಾನು ಸಣ್ಣ ವಿಚಾರ ಹೇಳ್ತೀನಿ. ಈಗ ನಾವೆಲ್ಲರೂ ಕೂಡ ಪತ್ರಿಕೆ ಡಿಸೆಂಬರ್ 29ಗೆ ಎರಡೂ ಕಡೆಗಳಲ್ಲಿ ಎರಡೂ ಕಡೆಯಿಂದಲೂ FIRಗಳು ರಿಜಿಸ್ಟರ್ ಆಗಿದೆ. ಅದರಲ್ಲಿ ಅಬ್ದುಲ್ ರಹೀಂ ಇಲ್ಲ. ಅದು ನಡೆದಿರುವಂಥದ್ದು ಪಲ್ಲಿಪಾಡಿ ಅನ್ನುವಂಥ ಪ್ರದೇಶದಲ್ಲಿ. ಒಂದು ಸುತ್ತ ಅಡಿ ಬರಬೇಕು ಆ ಪ್ರದೇಶಕ್ಕೆ, ಅರ್ಥ ಆಯ್ತಾ? ಪಲ್ಲಿಪಾಡಿಗೂ ಈ ಕೊಳತ್ತ ಮಜಲಿಗೂ ನೀವು ತುಲನೆ ಮಾಡಿದರೆ ಅದು ನಡೆದಿರುವಂಥದ್ದು ಪಲ್ಲಿಪಾಡಿಯಲ್ಲಿ, ಇದು ನಡೆದಿರುವಂಥದ್ದು
ಕೊಳತ ಮಜಿನಲ್ಲಿ. ಅದು ಯಾರೋ ಹೊರಗಿನವರು. ಕ್ಲಾರಿಫಿಕೇಶನ್ ಈಗ ನೀವೆಲ್ಲ ನಿನ್ನೆ ಅಲ್ಲಿ ಹೋಗಿರ್ಬೋದು, ಆ ಊರಿಗೆ ಹೋಗಿರ್ಬೋದು. ಹಾ, ಇಲ್ಲಲ್ಲ, ನನಗೆ ಈ ಮಾಧ್ಯಮದವರು ನನ್ನ ಬಂದಾಗ ನಾವೇ ಅವರನ್ನು ಇದು ಮಾಡಿದ್ದೇವೆ, ಸಹಕಾರ ಮಾಡಿದ್ದೇವೆ. ಹೌದಲ್ಲ ಸರ್? ನಾವು ಇಲ್ಲ ಇದು ಒಂದಿಬ್ರು ಏನಾಗ ಗೊತ್ತಿಲ್ಲ. ಅಲ್ಲ, ಅದು ಅಲ್ಲಿ ಜನ ಉದ್ವಿಗ್ನರಾಗಿದ್ರಲ್ಲ. ಇದ್ರೂ ಕೂಡ ಅಲ್ಲ, ಅದು ಯಾವ ದಿವಸ? ಹಿಂದಿನ ದಿವಸ, ನಿನ್ನೆ ದಿವಸ. ನಿನ್ನೆ ಆ ರೀತಿಯ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಂದು ಮಾಧ್ಯಮ ಮಿತ್ರರು, ನಿಮ್ಗೆ ಗೊತ್ತಿರಲಿ, ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಒಂದು ಮಾಧ್ಯಮ ಮಿತ್ರರು ಕಾರಲ್ಲಿ ಬಂದಾಗ ಯಾವ ಪ್ರದೇಶದಲ್ಲಿ ಸರ್? ಎಷ್ಟು ಮಾಧ್ಯಮದವರು ಬಂದಿದ್ದಾರೆ? TV9 ಬಂದಿದೆ, AN9 ಬಂದಿದೆ, ಅಲ್ಲಿಗೆ ಆ ಪ್ರದೇಶಕ್ಕೆ ಈ ದಿನ ಬಂದಿದೆ. ಬ್ರದರ್. ಅಲ್ಲ, ನಾನು ಕೇಳೋದು ಓಕೆ, ಅದು ಆ ಥರ ಇದೊಂದು ಏನಿದೆ ಅಂತ ಹೇಳಿದ್ರೆ, ಇದೊಂದು ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೊಬ್ಬ ಪಕ್ಷನ ಅಥವಾ ವ್ಯಕ್ತಿಯ ನಡೆಸುವಂತದ್ದಲ್ಲ. ಇಲ್ಲಿ ಏನಾಗಿದೆ, ಆಕ್ರೋಶಿತರು ಇರ್ತಾರೆ. ಅಲ್ಲ, ಈಗ ನಾವು ಹೇಳ್ತೇವೆ, ನಾವೀಗ ಅಲ್ಲ ಬಂದ ತಕ್ಷಣ ನಾವು ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ. ಅಲ್ಲಲ್ಲ, ಈಗ ನೋಡಿ, ನಾವು ನಿಮ್ಗೆ ಆಗಿದ್ದೇನಿದೆ. ಹಾ, ಖಂಡಿತ ಅದಕ್ಕೆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೇಜಾರು ಮಾಡ್ಕೋಬೇಡಿ, ವಾಸ್ತವ ಏನಿದೆ ಅದನ್ನು ಹೇಳಬೇಕಾಗ್ತದೆ. ಕೆಲವೊಂದು ಮಾಧ್ಯಮಗಳು ಒಂದು ವೈಭವೀಕರಣವನ್ನು ಒಂದು ಕಡೆಗೆ ಮಾತ್ರ ಸೀಮಿತಪಡಿಸ್ತಾರೆ, ಇನ್ನೊಂದು ಕಡೆಗೆ ಅದನ್ನು ಅಷ್ಟು ಗಂಭೀರತೆಯಿಂದ ತೆಗೆದುಕೊಳ್ಳೋದಿಲ್ಲ. ಈ ಉದಾಹರಣೆಗೆ ಸುಹಾಸ್ ಶೆಟ್ಟಿಯ ಕೊಲೆ ಮತ್ತು ಅಶ್ರಫ್ನ ಕೊಲೆ, ನಾವು ಯಾವ ರೀತಿ ಅದನ್ನು ತುಲನೆ ಮಾಡಬೇಕು? ಅದು ವೈಭವೀಕರಣ ಯಾವ ರೀತಿ ಇರ್ತದೆ? ಇದು ಕೂಡ ಕೆಲವರಿಗೆ ಸರ್ ಅಲ್ಲಲ್ಲ, ಮಟ್ಟಾಶ್ ಅಂತ ವರದಿ ಮಾಡಿದ್ದಾರೆ. ಕೆಲವರು ಆ ರೀತಿ ನೀವು ಚಾನೆಲ್ಗಳು ಅವರವರ ಪಕ್ಷವನ್ನ ಬಿಡಿ, ನಿಮ್ಮ ಪಕ್ಷವನ್ನ ಏನಿಡ್ಬೇಕಲ್ಲ ಅದನ್ನ ಇಡೋದಕ್ಕೆ ನಮ್ಮ ಪಕ್ಷದವರು ನಿಮ್ಗೆ ಯಾರಾದ್ರೂ ಅಡ್ಡ ಬಂದಿದ್ದಾರಾ? ನಮ್ಮ ಪಕ್ಷದವರಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೊಲೆಯಾಗಿದ್ದಾನೆ. ಆ ಕೊಲೆಯಾಗುವಾಗ ಇಡೀ ನಾಡಿನ ಜನ ಅಲ್ಲಿಗೆ ಬಂದಿದ್ದಾರೆ. ಅದೇನು ಒಂದು ಪಕ್ಷದ ಬ್ಯಾನರ್ನಲ್ಲಿ ಅಲ್ಲಿ ಬಂದದಲ್ಲ, ಅಥವಾ ಒಂದು ಪಕ್ಷದವರು ಅದರ ಮೃತ ಶರೀರ ಕೊಂಡೋದದ್ದಲ್ಲ, ಅಲ್ಲಿ ದಫನ ಮಾಡಿದ್ದಾರೆ. ಅದು ಊರಿನ ನಾಡಿನ ಜನರ ಕರ್ತವ್ಯ. ಇಡೀ ಜಿಲ್ಲೆಯಲ್ಲಿ ಒಂಥರ ಅವಾಗ ಏನು ಮಾಡಿದೆ, ಒಂದು ಜನರಿಗೆ ಒಂದು ಆಕ್ರೋಶ ಇತ್ತು. ಅಲ್ಲಿ ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ನನಗೂ ಒಬ್ರು ಅವರು ಕಿರಣಿಗೆ ಹೇಳುವಾಗ ಒಬ್ರು ಫೋನ್ ಮಾಡಿ ನಿನ್ನೆ ಹೇಳಿದ್ರು, ಈಗ ಅಲ್ಲಿ ಜೋರು ಮಾಡಿದ್ದಾರೆ ಅಂತ. ವಾಸ್ತವವಾಗಿ ಅಲ್ಲಿ ಮಾಧ್ಯಮ ಬರಬೇಕಾಗಿತ್ತು. ನಾವು ಆ ಶವಯಾತ್ರೆಯನ್ನ ತಕೊಂಡು ಹೋಗುವಂತ ಸಂದರ್ಭದಲ್ಲಿ ರೋಡಿನ ಇಕ್ಕೆಲೆಗಳಲ್ಲಿ, ಆ ಗ್ರಾಮದ ಆಸ್ಪಾಸಿನ ಗ್ರಾಮದಲ್ಲಿ ರೋಡಿನ ಇಕ್ಕೆಲೆಗಳಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಕಣ್ಣೀರು ತೆಗಿತಾ ಇದ್ರು. ಯಾರು? ನಿನ್ನಲ್ಲಿ ಧರ್ಮದವನಲ್ಲ, ಆ ನಾಡಿನವರು. ಅದೆಲ್ಲ ಮಾಧ್ಯಮ ಚಿತ್ರೀಕರಿಸಬೇಕಾಗಿತ್ತು. ಖಂಡಿತ ಆ ಮನ ಕಲಕುವಂತಹ ದೃಶ್ಯಗಳಿದೆಯಲ್ಲ, ಯಾರು ಪಬ್ಲಿಕ್ಕಲ್ಲಿ ಅವನ ಆ ಶವಯಾತ್ರೆ ಹೋಗುವಾಗ ಆ ಕೂಗ್ತಾ ಇರುವಂಥ ಕಣ್ಣಿನಲ್ಲಿ ಬರುವಂತಹ ನೀರಿದೆಯಲ್ಲ, ಅದು ಅವನಿಗೆ ಕೊಡುವಂತಹ ಗೌರವ. ಅದನ್ನು ಖಂಡಿತ ಮಾಧ್ಯಮ ಬರಬೇಕಿತ್ತು. ನಮ್ಮ ಗಮನಕ್ಕೆ ಬಂದಿದ್ದರೆ ಖಂಡಿತ ನಾವು ಅದನ್ನು ಹೇಗಾದರೂ ಮಾಡಿ ನಿಮ್ಮನ್ನು ಹೇಳಿದ್ದೇವೆ, ಬನ್ನಿ ನಮ್ಮ ಜೊತೆ ಬರಬೇಕು. ಮಾಧ್ಯಮ ಇದ್ರೆ ಮಾತ್ರ ನಮ್ಮ ನೋವು ಸಮಾಜಕ್ಕೆ ಹೋಗಿ ಮುಟ್ಟುವುದಲ್ವಾ? ಆ ಎರಡು ಕಂದಮ್ಮಗಳು ಏನು ತಪ್ಪು ಮಾಡಿದೆ ಪಾಪ. ಅಂತ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಮಾಡ್ತಿದ್ದೆವು. ಅಲ್ಲ, ಪೊಲೀಸ್ ಅಧಿಕಾರಿಗಳ ಗೊತ್ತಿರಲಿಲ್ವೋ ಏನೋ ಅವರಿಗೆ. ಇಲ್ಲ ಅಂತ ಹೇಳಲಿಕ್ಕೆ ನಾವು ವಾದ ಮಾಡುವುದಿಲ್ಲ, ಅದು ಸರಿಯಲ್ಲ. ಆ ರೀತಿಯ ಬೆಳವಣಿಗೆಗಳು ಸರಿಯಲ್ಲ. ಇಲ್ಲಿ ಕಂಪ್ಲೀಟ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ ರಿಪೋರ್ಟ್ ಆಲ್ರೆಡಿ ತಲುಪಿದೆ. ಅದರ ಜೊತೆಗೆ ಮುಂದೆ ಕೊಟ್ಟಿರುವಂಥ ಇಂಟೆಲಿಜೆನ್ಸ್ನ ಮುಂದಿನ 3 ತಿಂಗಳಿಗೆ ರಿಪೋರ್ಟ್ ಕೊಟ್ಟಿರುವಂಥ ಅಧಿಕಾರಿಗಳು, ಇಂಟೆಲಿಜೆನ್ಸ್ ಆಫೀಸರ್ಸರು ಈ ರೀತಿಯಾದ ಘಟನೆಗಳು ಮರುಕಳಿಸುವಂಥ ಸಾಧ್ಯತೆಗಳಿದೆ ಅಂತೇಳಿ ರಿಪೋರ್ಟನ್ನು ಕೊಟ್ಟಿದ್ದಾರೆ.
ಆ ಕಾರಣದಿಂದ ಈ ಅಧಿಕಾರಿಗಳ ಟ್ರಾನ್ಸ್ಫರ್ ಮನವಿ ಮಾಡ್ತೀರಾ? ಖಂಡಿತ ಮಾಡ್ತೇವೆ. ಖಂಡಿತ. ಒಂದು ವೇಳೆ ಇವರು ಅದನ್ನು ಯಾವ ರೀತಿ ಆ ಗಾಂಭೀರ್ಯತೆಯಿಂದ ಮತ್ತು ಯಾವ ರೀತಿ ಆ ವೈಜ್ಞಾನಿಕವಾಗಿ ಅದನ್ನು ನಿಭಾಯಿಸಿದ್ದಿದ್ದರೆ 15 ಮಂದಿ ಮಾರುಕಾಯಿಗಳನ್ನು ಹಿಡ್ಕೊಂಡು ಒಂದು ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಯಾರ ವೈಫಲ್ಯ? ಒಂದು 15-20 ಮಂದಿಯನ್ನು ತಂಡ ಕಟ್ಟಬೇಕಾದ್ರೆ ಅದಕ್ಕೆ ಸಮಯ ಎಷ್ಟು ಬೇಕು? ಅವರಿಗೆ ಬೇಕಾದಂಥ ಆಯುಧಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಯ ಎಷ್ಟು ಬೇಕು? ಇಷ್ಟು ಸಮಯ ಇಲಾಖೆ ಏನು ಮಾಡ್ತಾ ಇತ್ತು? ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು? ಇವರಿಗೆ ಮಾಹಿತಿ ಇಲ್ವಾ ಅಥವಾ ಇದ್ದು ಒಂದ್ಸಲ ಮುಗಿಲಿ ಅಂತ ಹೇಳಿ ಇವರದ್ದೇನಾದರೂ ಮಾನಸಿಕತೆನೇ? ಈ ಭರತ್ ಕುಂಟೇಲ್ನ ಒಂದು ತಂಡ ಆ ಪರಿಸರದಲ್ಲಿ ಬಹಳ ದಿವಸಗಳಿಂದ ರಾತ್ರಿ ಹಗಲನ್ನದೇ ಅನುಮಾನಾಸ್ಪದವಾಗಿ ತಿರುಗ್ತಾ ಇದೆ. ಅವರ ಕೈಯಲ್ಲಿ ಆಯುಧಗಳಿದೆ, ಅವರು ವಾಹನಗಳಲ್ಲಿ ಹೋಗ್ತಾ ಇದ್ದಾರೆ, ಅವರು ಮನೆಯಲ್ಲಿ ಜಮೆ ಆಗ್ತಾ ಇದ್ದಾರೆ. ಇದೆಲ್ಲ ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ. ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಯಾಕೆ ಅಲ್ಲಿ ಅವರು ಕ್ರಮ ಕೈಗೊಳ್ಳಿಲ್ಲ? ಇದೇ ಆಗಿರ್ತದೆ ನಮಗೆ ಕೇಳಲಿಕ್ಕಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು? ಪೊಲೀಸ್ ಅಧಿಕಾರಿಗಳು. ಆ ಪೊಲೀಸ್ ಅಧಿಕಾರಿಗಳಲ್ಲಿ ಮೊನ್ನೆ ಕೇಳುವಾಗಲೂ ಅವರಿಗೆ ಉತ್ತರ ಇಲ್ಲ, ತಬ್ಬಿಬ್ಬಾಗ್ತಾ ಇದ್ದಾರೆ. ಜಾಸ್ತಿ ದೂರ ಹೋಗೋದು ಬೇಡ. ಈ ಜಿಲ್ಲೆಯಲ್ಲಿ ಕೆಲವು ಮಂದಿಯನ್ನು ಗಡೀಪಾರು ಮಾಡಿದ್ದಾರೆ ಅಲ್ವಾ? ಯಾಕೆ ಭರತ್ ಕುಂಟೇಲನ್ನು ಇವರು ಗಡೀಪಾರು ಮಾಡಿಲ್ಲ? ಯಾಕೆ ಲೋಕೇಶನ್ನು ಗಡೀಪಾರು ಮಾಡಿಲ್ಲ? ಯಾಕೆ ಮನೋಜನ ಗಡೀಪಾರು ಮಾಡಿಲ್ಲ? ಇಂಥ ಲಿಸ್ಟ್ಗಳು ಎಷ್ಟು ಬೇಕು ನಮಗೆ? ಯಾರನ್ನು ಸಂತುಷ್ಟಿಗೊಳಿಸುವುದು? ಕಾರ್ಯಕ್ಷಮತೆಯಿಂದ ಜನತೆಯನ್ನು ಸಂತುಷ್ಟಗೊಳಿಸಲಿ. ಈ ರೀತಿ ನಾಟಕ ಬೇಕಿತ್ತಾ? 2ನೇ ತಾರೀಕು ಮೇ 2ನೇ ತಾರೀಕಿಗೆ ಬಂದಿಗೆ ಕರೆ ಕೊಟ್ಟಂಥ ನೇತೃತ್ವ ವಹಿಸಿದ ಸನತ್ ಪಂಪೇರಣ್ಣ ಯಾವ ಸಂದರ್ಭದಲ್ಲಿ ಇವರು ಅರೆಸ್ಟ್ ಮಾಡೋದು? ಏನು ಮೆಸೇಜ್ ಕೊಡಲಿಕ್ಕೆ, ಸಂದೇಶ ಏನು ಇವ್ರದ್ದು? ಸ್ವಾಭಾವಿಕವಾಗಿ ನಾವು ಆಲೋಚನೆ ಮಾಡಬೇಕು. ಅಲ್ಲ, ನಾವು ಹೇಳುವಂಥದ್ದು ನಾಡಿನ ಜನತೆಯಲ್ಲಿ ಇಲ್ಲಿಯ ಇಲಾಖೆ, ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳು ಇದನ್ನು ನಂಬಿ ನಾವು ಕೂತ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಸ್ವರಕ್ಷಣೆ ಮಾಡೋದು, ನಮ್ಮನ್ನು ಆತಂಕದಿಂದ ಹೊರಗೆ ತರಲಿಕ್ಕೆ ನಾವೇನು ಮಾಡ್ಬೋದು? ಇದು ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ಇಲ್ಲಿರ್ತಕ್ಕಂಥ ಹಿಂದೂಗಳು, ಇಲ್ಲಿರ್ತಕ್ಕಂಥ ಕ್ರೈಸ್ತರು ಪರಸ್ಪರ ನಾವು ಚರ್ಚೆ ಮಾಡ್ಕೊಂಡು ನಾವು ಸರಿ ಮಾಡಬೇಕೇ ವಿನಃ ಈ ಸರ್ಕಾರವನ್ನು, ಈ ಗೃಹ ಸಚಿವರನ್ನು ಅಥವಾ ಈ ಪೊಲೀಸ್ ವ್ಯವಸ್ಥೆಯನ್ನು ನಾವು ಏನು ಮಾಡಲಿಕ್ಕಿಲ್ಲ. ಸಂಪೂರ್ಣವಾಗಿ ಇವರ ಮೇಲೆ ನಾವು ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವುಗಳು ಎಚ್ಚೆತ್ಕೊಳ್ಬೇಕು. ನಾವು ಇದಕ್ಕೆ ಬೇಕಾದಂಥ ವಾಲಂಟಿಯರ್ ವರ್ಕ್ ಮಾಡಿಕೊಂಡು ನಾವು ಸಮಾಜವನ್ನು, ಯುವಕರನ್ನು ದಾರಿ ತಪ್ಪುತ್ತಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡಬೇಕು. ಇದು ನಾಡಿನ ಜನತೆ ಸೇರಿಕೊಂಡು ಮಾಡಬೇಕಾದಂಥ ಜವಾಬ್ದಾರಿಯುತ ಒಂದು ಕೆಲಸವಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು.